ಪ್ರಕಾಶನ ಮಸ್ಕಿ ಅವರು ಆಯೋಜಿಸಿರುವ ಕಾವ್ಯ ಕರ್ನಾಟಕ 100 ಎನ್ನುವಂಥ ವಿಶೇಷ ಪ್ರಾಯೋಗಿಕ ವಿಮರ್ಶಾ ಆನ್ಲೈನ್ ಸರಣಿಗೆ ಮೊದಲನೇದಾಗಿ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತು ಜನಪದ 20ರ ಕೆಲವು ಉಪನ್ಯಾಸಗಳು ಉಳಿದಿದ್ವು. ಆ ಉಪನ್ಯಾಸದ ಉಳಿಕೆ ಉಪನ್ಯಾಸದ ಭಾಗವಾಗಿ ಇವತ್ತು ಪ್ರೊಫೆಸರ್ ವೆಂಕಟೇಶ್ ಇಂದ್ವಾಡಿ ಸರ್ ಅವರು ಬಿಳಿಗಿರಿ ರಂಗನ ಕಾವ್ಯದ ಕುರಿತು ವಿಮರ್ಶೆಯನ್ನ ಮಾಡಿದ್ದಾರೆ. ಅವರಿಗೆ ಈ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಎಲ್ಲ ಕೇಳುಗರ ವತಿಯಿಂದ ಮೊದಲನೇದಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಕೇಳುಗರಿಗೂ, ಹಾಗೇನೆ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಬಸವರಾಜ್ ಸರ್ ಕೊಡಗುಂಟಿ ಅವರಿಗೂ, ಪರಶುರಾಮ್ ಕೊಡಗುಂಟಿ ಅವರಿಗೂ, ಮುಜೀಬ್ ಅವರಿಗೂ, ಮಧು ಅವರಿಗೂ, ಕರ್ಲಿಂಗ್ ನಾಟಕರ್ ಅವರಿಗೂ, ಬಸಯ್ಯ ಅವರಿಗೂ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇವತ್ತಿನ ಉಪನ್ಯಾಸ ಸರಣಿಯ ಸಂಖ್ಯೆ 49. ಇವತ್ತಿನ ಉಪನ್ಯಾಸವನ್ನು ನೀಡ್ತಿರುವಂತಹ ಪ್ರೊಫೆಸರ್ ವೆಂಕಟೇಶ್ ಇಂದ್ವಾಡಿ ಸರ್ ಅವರ ಪರಿಚಯದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಲೇಖಕರು, ವಿಮರ್ಶಕರು ಎಂದಲೇ ಖ್ಯಾತಿಯನ್ನು ಹೊಂದಿರುವಂತಹ ಪ್ರೊಫೆಸರ್ ವೆಂಕಟೇಶ್ ಇಂದ್ವಾಡಿ ಸರ್ ಅವರು ಮೂಲತಃ ಮೈಸೂರಿನವರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಸರ್ ಅವರ ಕೃತಿಗಳು ನೋಡೋದಾದ್ರೆ ದರೆಗೆ ದೊಡ್ಡವರ ಕತೆ, KP ಪೂರ್ಣಚಂದ್ರ ತೇಜಸ್ವಿ, ಮಂಟೇಸ್ವಾಮಿ ಪರಂಪರೆ, ನೀಲಗಾರರು ಸಾಂಸ್ಕೃತಿಕ ಪದಕೋಶ, ದೇವಚಂದ್ರನ ರಾಜಾವಳಿ ಕತೆ, ಆಮೇಲೆ ದೇವದೇವಿ, ಬಾಲಬಸವ ತುಮುನೆಪ್ಪ ಹಾಡಿದ ಗೋಣಿ ಬಸಪ್ಪನ ಕಾವ್ಯ, ಮಂಟೇಸ್ವಾಮಿ ಮಹಾಕಾವ್ಯ ಸಾಂಸ್ಕೃತಿಕ ಮುಖಾಮುಖಿ, ಮಲೆಮಾದಪ್ಪನ ಮಹಾಕಾವ್ಯ ಸಾಂಸ್ಕೃತಿಕ ಮುಖಾಮುಖಿ, ಸೂತಕವೆಂಬ ರೂಪಕ, ಸಿರಿ ಜನಪದ ಕಾವ್ಯ ಸಾಂಸ್ಕೃತಿಕ ಮುಖಾಮುಖಿ, ಮಂಟೇಸ್ವಾಮಿ ಓದುವ ಪಠ್ಯ, 77 ಲೀಲೆಗಳು ಕವನ ಸಂಕಲನ ಇದು, ಆಧುನಿಕ ಜನಪದ ರಂಗಭೂಮಿಯ ಸ್ವರೂಪ ಸಂರಚನೆ, ಪರಮಗುರು ಪರಂಜ್ಯೋತಿ, ಊರೆಂಬುದು ಊರಾಗುವ ಪರಿ, ಈ ಮುಂತಾದ ಕೃತಿಗಳನ್ನ ಸರ್ ಅವರು ಪ್ರಕಟಿಸಿದ್ದಾರೆ. ಸರ್ ಅವರು ಅನೇಕ ಪತ್ರಿಕೆಗೆ ಸಂಪಾದಕರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಭಿವ್ಯಕ್ತಿ ಅನ್ನುವಂತ ಭಿತ್ತಿ ಪತ್ರಿಕೆಯನ್ನ ಸರ್ ಅವರು ಸಂಪಾದಿಸಿದ್ದಾರೆ. ಆಮೇಲೆ ಕಂಸಾಳೆ ಅನ್ನುವಂತ ಸಾಹಿತ್ಯ ಪತ್ರಿಕೆ, ಚಲುವ ಕನ್ನಡ ಅನ್ನುವಂತ ವಾರ್ತಾ ಪತ್ರಿಕೆ, ಈಗ ಮುಂತಾದ ಪತ್ರಿಕೆಗಳಲ್ಲಿಯೂ ಕೂಡ ಸರ್ ಅವರು ಕೆಲಸವನ್ನ ಮಾಡಿದ್ದಾರೆ. ಹಾಗೇನೆ ಅನೇಕ ಶೈಕ್ಷಣಿಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನ, ಅಧ್ಯಕ್ಷತೆಯನ್ನ ಸರ್ ಅವರು ವಹಿಸಿದ್ದಾರೆ. ಅನೇಕ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಸಲಹಾ ಮಂಡಳಿ ಸದಸ್ಯರಾಗಿ, ಪಠ್ಯ ಸಲಹಾ ಮಂಡಳಿಯ ಸದಸ್ಯರಾಗಿ ಕೂಡ ಸರ್ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಸರ್ ಅವರ ಸೇವೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು, ಬಹುಮಾನಗಳು ಸರ್ ಅವರಿಗೆ ಸಂದಿವೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಪುಸ್ತಕ ಬಹುಮಾನ 1996ರಲ್ಲಿ, ಮಂಟೇಸ್ವಾಮಿ ಪ್ರತಿಷ್ಠಾನ ಪ್ರಶಸ್ತಿ, ಉರಿಲಿಂಗಪೆದ್ದಿ ಸಾಹಿತ್ಯ ಪ್ರಶಸ್ತಿ, ದರೆಗೆ ದೊಡ್ಡವರ ಕತೆ ಈ ಸಂಪಾದಿತ ಕೃತಿ ಮೈಸೂರು ವಿವಿಯ MA ಸ್ನಾತಕೋತ್ತರ ಪದವಿಗೆ ಪಠ್ಯವಾಗಿತ್ತು. ಆಮೇಲೆ ಭಾರತೀಯ ಭಾಷೆ ಸಂಸ್ಥಾನ ಸಂಸ್ಥೆಗೆ ಬರೆದುಕೊಟ್ಟ ಮಂಟೇಸ್ವಾಮಿ ಪರಂಪರೆ ಚಿತ್ರಕಥೆ ಡಾಕ್ಯುಮೆಂಟರಿ ಆಗಿದೆ. 4ನೇ ಕೊಳ್ಳೇಗಾಲ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಸರ್ ಅವರು ಕೆಲಸವನ್ನು ಮಾಡಿದ್ರು. ಹೀಗೆ ಅನೇಕ ಪ್ರಶಸ್ತಿಗಳು ಸರ್ ಅವರಿಗೆ ಸಂದಿವೆ. ಇಂಥವರು ಇವತ್ತು ನಮ್ಮೊಂದಿಗಿದ್ದು ಬಿಳಿಗಿರಿ ರಂಗನ ಕಾವ್ಯದ ಕುರಿತು ಮಾತಾಡ್ತಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಸರ್, ಮತ್ತೊಮ್ಮೆ ತಮಗೆ ಈ ಭಂಡಾರ ಪ್ರಕಾಶನ ಮಸ್ಕಿಯವರ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ನಿಮಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಕಾವ್ಯ ಕರ್ನಾಟಕ ಎಂಬುವ ಈ ಮಾಲಿಕೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಬಸವರಾಜ ಕೋಡಗುಂಟಿಯವರು, ಬಾಬುರಾವ್ ಅವರು ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಾನು ಕೃತಜ್ಞನಾಗಿರ್ತೀನಿ. ನನಗೆ ಬಿಳಿಗಿರಿ ರಂಗನ ಕಾವ್ಯವನ್ನು ಕುರಿತು ಮಾತಾಡಲು ಹೇಳಿದ್ದಾರೆ. ಅದರಲ್ಲೂ ಬಿಳಿಗಿರಿ ರಂಗನ ಕಾವ್ಯ ಸೋಲಿಗರು ಹಾಡುವ ಹಲವು ಕಾವ್ಯಗಳಲ್ಲಿ ಒಂದು. ಈ ಕಾವ್ಯಗಳಲ್ಲಿ ತುಂಬ ಪ್ರಸಿದ್ಧಿಯಾದದ್ದು ಈ ಕೋಮಾಲಿ ಅಥವಾ ಕುಸುಮ ಬಾಲೆ. ಇವು ತುಂಬ ಪ್ರಸಿದ್ಧವಾದಂಥ ಕಾವ್ಯ ಅವರ ಆಡಳಿತದಲ್ಲಿ. ಸೋಲಿಗರು ಬುಡಕಟ್ಟು ಸಮುದಾಯದು ಎಂಬುದರಲ್ಲಿ ಅನುಮಾನವಿಲ್ಲ. ಆದರೆ ಅವರು ಹಾಡುವ ಕತೆ ಕೊಮಾಲಿಗೆ ನೀಲಗಾರರ ಪ್ರಭಾವವಿದೆ. ಅವರಿಗೆ ಕತೆ ಗೊತ್ತು, ಆದರೆ ಅದನ್ನು ಹಾಡಾಗಿಸುವ ಕ್ರಮ ಗೊತ್ತಿಲ್ಲ. ಆದ್ದರಿಂದ ಅವರು
ಏನು ಈ ಬಿಳಿಗಿರಿನ ಬೆಟ್ಟದ ಮೇಲೆ ಇದ್ದಂಥ ಸೋಲಿಗರಲ್ಲಿ ಹಾಡುವುದನ್ನೇ ವೃತ್ತಿ ಮಾಡ್ಕೊಂಡಿದ್ರೋ, ಅವರು ಬೆಟ್ಟದ ಕೆಳಗೆ ಬಂದಾಗ ಆ ಬೆಟ್ಟದ ಕೆಳಗೆ ಇರತಕ್ಕಂಥ ಯಳಂದೂರು ತಾಲೂಕಿನ ಸುತ್ತಮುತ್ತಲ ಹಳ್ಳಿಯಲ್ಲಿ ಇವರು ಓಡಾಡಿದಾಗ ನೀಲಗಾರರು ಮತ್ತು ದೇವರಗುಡ್ಡರ ಪರಿಚಯವಾಗ್ತದೆ. ಆ ಪರಿಚಯವಾದಾಗ ಅವರ ಜೊತೆಯಲ್ಲಿ ಇವರು ಹಿಮ್ಮೇಳದಲ್ಲಿರ್ತಾರೆ. ಹಿಮ್ಮೇಳದಲ್ಲಿದ್ದಾಗ ಈ ಕಥೆಯನ್ನ ಅವರು ನೀಲಗಾರರಿಗೆ ದೇವರಗುಡ್ಡರಿಗೆ ಹೇಳುತ್ತಾರೆ. ಈ ಕತೆ ತುಂಬ ಆಕರ್ಷಣೀಯವಾದದ್ದು. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಪ್ರೇಮ ಕತೆ. ಬಿಳಿಗಿರಿ ರಂಗ ಮತ್ತು ಕುಸುಮಾಲೆಯ ಜೊತೆ ನಡೆಯುವ ಒಂದು ಪ್ರೇಮ ಕತೆ. ಆ ಪ್ರೇಮ ಕಥೆಯಾದ್ದರಿಂದ ಅವರಿಗೆ ಈ ಕಥೆಯನ್ನು ಹಾಡುವ ಆಸಕ್ತಿ ಹುಟ್ಟುತ್ತದೆ ನೀಲಗಾರರಿಗೆ. ಅವರು ತಮಗೆ ಗೊತ್ತಿರುವ ಟ್ಯೂನ್ಗಳನ್ನು ಅದಕ್ಕೆ ಹಾಕಿ ಈ ಕಾವ್ಯವನ್ನು ಹಾಡುವ ಹಾಗೆ ಪ್ರಯತ್ನ ಮಾಡಿದ್ರು. ಆಮೇಲೆ ಈ ನೀಲಗಾರರು ಮತ್ತು ದೇವರಗುಡ್ಡರು ಆಡುವ ಕಾವ್ಯದಲ್ಲಿ ಬರುವ ಸಂತರಾದಂತಹ ಮಂಟೇಸ್ವಾಮಿ ಆಗಲಿ ಮಾದಪ್ಪ ಆಗಲಿ ಅವರೆಲ್ಲ ಸಿದ್ಧರು. ಅವರಿಗೆ ಎಲ್ಲೂ ಕೂಡ ಗಂಡು ಹೆಣ್ಣುಗಳ ಸಂಬಂಧವನ್ನು ಕುರಿತು ಮಾತಾಡೋದೇ ಆಗಲಿ ಅಥವಾ ಈ ವೈವಾಹಿಕ ಬದುಕಿನ ಬಗ್ಗೆ ಮಾತಾಡೋದೇ ಆಗಲಿ ಅವರಿಗೆ ಬರಲಿಲ್ಲ. ಆದರೆ ಅವರನ್ನು ಕುರಿತು ಹಾಡುವ ಕಲಾವಿದರಿಗೆ ಇದರ ಬಗ್ಗೆ ಆಕರ್ಷಣೆ ಹೆಚ್ಚಾಗಿತ್ತು. ಆ ಥರ ಆಕರ್ಷಣೆ ಹೆಚ್ಚಾದ ಕಾರಣದಿಂದ ಇದೊಂದು ಪ್ರೇಮ ಕಥೆಯಾದ್ದರಿಂದ ನೀಲಗಾರರಿಂದ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಟ್ಟು ಇವರು ಸ್ವತಃ ತಾವೇ ಹಾಡುವ ಕಾವ್ಯವಾಗಿ ಕಲ್ತ್ಕೊಂಡಿದ್ದಾರೆ. ಆಕ್ಚುಲಿ ಕುಲಮೂಲ ಕಾವ್ಯ ಇವ್ರದ್ದು ಅಂತ ಹೇಳಿದ್ರೆ ಗೋರುಕ ಮತ್ತು ಕೇಳಿಕೆ, ಹೀಗೆ 16 ಪ್ರಕಾರಗಳಲ್ಲಿರುವ ಕಾವ್ಯ ಅವರ ಕುಲಮೂಲ ಕಾವ್ಯ. ಅದನ್ನು ಬೇರೆ ಯಾರೂ ಆಡೋದಿಲ್ಲ, ಅವರೇ ಆಡ್ತಾರೆ. ಆದರೆ ಅವುಗಳನ್ನು ನೀಲಗಾರರು ಕೂಡ ಆಡೋಕ್ಕಾಗಲ್ಲ. ಅದು ಕನ್ನಡ ಸೋಲಿಗರ ಭಾಷೆಯಲ್ಲಿದೆ. ಆದರೆ ಇತ್ತೀಚೆಗೆ ಅವುಗಳನ್ನು ಕೂಡ ಸಂಗ್ರಹ ಮಾಡಿ ಹಾಡುವಂಥ ಪ್ರಯತ್ನವನ್ನು ಸೋಲಿಗ ಸಮುದಾಯದವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಸಿದ್ಧವಾದದ್ದು ಕೊಮಾಲೆ. ಈ ಕೊಮಾಲಿ ಅಥವಾ ಈ ಸೋಲಿಗರ ಆಡ್ತಕ್ಕಂಥ ಈ ಕುಸುಮಾಲಿ ಪದದಲ್ಲಿ ಕಾವ್ಯದಲ್ಲಿ ಸುಮಾರು ಅನೇಕ ಸೊಲ್ಲುಗಳಿದ್ದಾವೆ. ಅದರಲ್ಲಿ ಅವರು ಹೆಚ್ಚು ಸೊಲ್ಲನ್ನು ಬಳಸೋದು ಆಧಾರವಾಗುವುದೊರೆಯೇ ಆದಿನಾರಾಯಣನೇ ಮೇದನಗಿರಿ ವೆಂಕಟರಮಣ ತಂದನ್ನ ತಾನ ತಂದೆ ನಾನಾ ತಂದನ್ನ. ಇದು ಕಾವ್ಯದ ಪಲ್ಲವಿ. ಈ ಪಲ್ಲವಿಯಲ್ಲೇ ಪೂರ ಕಾವ್ಯವನ್ನು ಅವರು ಮುಗಿಸ್ತಾರೆ. ಇನ್ನೊಂದು ಪಲ್ಲವಿ ಅಲ್ಲಾಣೆ ಇಲ್ಲಾಣೆ ಕಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳದಣೆ ಬಂದಾರೋ ತಂದನ್ನ. ಹೀಗೆ ಇವರು ಹಾಡ್ತಾರೆ. ಈ ನೀಲಗಾರರು ಹಾಡುವ ಬಿಳಿಗಿರಿ ಕಾವ್ಯ ಪ್ರವರ್ಧಮಾನಕ್ಕೆ ಬಂದದ್ದು ಏನು ಬಿಳಿಗಿರಿ ಬೆಟ್ಟವನ್ನು ರಾಮಾನುಜಾಚಾರ್ಯರು ಅದು ವೈಷ್ಣವ ಕೇಂದ್ರವಾಗಿ ಪರಿವರ್ತಿಸಿದ್ರು. ಆಮೇಲೆ ಅಲ್ಲಿಗೆ ವೈಷ್ಣವರು ಅಥವಾ ವೈಷ್ಣವ ಒಕ್ಕಲಿನವರು, ದಾಸೊಕ್ಕಲು ಅಂತಾರೆ, ದಾಸೊಕ್ಕಲಿನವರೆಲ್ಲ ಅಲ್ಲಿಗೆ ನಡ್ಕೊಳ್ಳೋಕೆ ಶುರುವಾದ ಮೇಲೆ ಈ ಕಾವ್ಯಕ್ಕೆ ತುಂಬ ಮಹತ್ವವನ್ನು ಬೇಡಿಕೆಯನ್ನು ಬಂತು. ಈ ರಾಮಾನುಜಾಚಾರ್ಯರು ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬಂದು ಬಿಳಿಗಿರಿ ರಂಗನನ್ನ ಮುಖ್ಯವಾಗಿ ವೈಷ್ಣವ ಸಂಪ್ರದಾಯದ ಒಬ್ಬ ಸಂತ ಅಂತ ಗುರುತಿಸ್ತಾರೆ. ವಾಸ್ತವವಾಗಿ ಸೋಲಿಗರಿಗೂ ಬಿಳಿಗಿರಿ ರಂಗನಿಗೂ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳಿದ್ರೆ ಅದು ಅವರ ಕುಲಮೂಲ ಸಂಬಂಧವಲ್ಲ. ಅವರ ದೈವ ಮುಖ್ಯವಾಗಿ 3-4 ದೈವಗಳು ಅವ್ರ ಕುರಿತು ಬಂದಿರತಕ್ಕಂಥದ್ದು. ಆ 3-4 ದೈವಗಳು ಯಾವುದು ಅಂತ ಹೇಳಿದ್ರೆ ಒಂದು ಜಡೆ ಸ್ವಾಮಿ, ಖ್ಯಾತೆ ದೇವರು, ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ದೇವರುಗಳನ್ನು ಹುಲಿರಪ್ಪ, ಖ್ಯಾತೆ ದೇವರು, ಜಡೇಸ್ವಾಮಿ, ಕೋಟೆ ಮಾರಮ್ಮ, ಇವರು ಅವರ ಕುಲಮೂಲ ದೈವಗಳು. ಇದರ ಬಗ್ಗೆ ಅವರು ತುಂಬ ನಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಅದರ ಬಗ್ಗೆನೂ ಕೂಡ ಅನೇಕ ಕಾವ್ಯಗಳನ್ನು ಅವರೇ ಕನ್ನಡದ ಭಾಷೆಯಲ್ಲಿ ಸೋಲಿಗೆ ಕನ್ನಡ ಭಾಷೆಯಲ್ಲಿ ಆಡ್ತಾರೆ. ಈ ಕಾವ್ಯವನ್ನು ಮೊದಲೇ ಹೇಳಿದ ಹಾಗೆ ಒಂದು ಶೃಂಗಾರ ರಸ ಪ್ರಧಾನವಾದಂಥ ಕಾವ್ಯ. ಈ ಥರದ ಕಾವ್ಯ ಸೋಲಿಗರನ್ನು ಬಿಟ್ಟು ಉಳಿದಂಥ ನೀಲಗಾರರಲ್ಲಿ ದೇವರಗುಡ್ಡರಲ್ಲಿ ಇಲ್ಲದೇ ಇರೋದ್ರಿಂದ ಅವರು ಈ ಕಾವ್ಯವನ್ನು ಅಡಾಪ್ಟ್ ಮಾಡ್ಕೊತಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾವ್ಯಕ್ಕೆ ಹೆಣ್ಣು ಮತ್ತು ಗಂಡಿನ ಆಕರ್ಷಣೆ, ಪ್ರೇಮ ಮತ್ತು ಅದರ ಪ್ರೇಮದ ಸೋಲು ಗೆಲುವು ಇವುಗಳನ್ನೆಲ್ಲ ಚಿತ್ರಿಸುವಂಥ ಒಂದು ರಸವತ್ತಾದ ಕಾವ್ಯ ಭಾಗ ಅವ್ರಿಗೆ ಬೇಕಾಗಿತ್ತು. ಅದಕ್ಕೆ ಅವರು 2 ಕಾವ್ಯಗಳನ್ನು ಹಾಡುವ ಪ್ರವೃತ್ತಿಯನ್ನು ಬಳಸ್ಕೊಂಡ್ರು. ಆಮೇಲೆ ಈಗಾದ ಮೇಲೆ ಅವರು ಮೂಲತಃ ಈ ಬುಡಕಟ್ಟು ಸಮುದಾಯದವರು ತಮ್ಮ ಆಚರಣೆಗಳು, ತಮ್ಮ ಕೆಲವು ನಿಯಮಗಳು
ಅಥವಾ ತಾವು ಅನುಸರಿಸುವ ದೈವಗಳು ಇವುಗಳನ್ನು ಬಿಟ್ಟುಕೊಟ್ಟವರಲ್ಲ. ಆದ್ದರಿಂದ ಬಿಳಿಗಿರಿ ರಂಗನನ್ನ ಅವರು ಅವರ ತಮ್ಮ ಕುಲಮೂಲದ ಯಾವ ದೈವದ ಜೊತೆ ಸಮೀಕರಿಸಲ್ಲ. ಅವನನ್ನು ಭಾವ ಎಂದು ಹೇಳುವುದರ ಮೂಲಕ ಒಂದು ಸ್ವಲ್ಪ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಈಗಲೂ ಕೂಡ ಅವ್ರು ಯಾರೂ ಜನರನ್ನ ಒಂದು ಅಂತರದಲ್ಲಿ ಜೊತೆ ಮಾಡ್ತಾರೆ. ಈಗಲೂ ಕೂಡ ಬಹಳ ಕಟ್ಟುನಿಟ್ಟಾದ ಸಂಪ್ರದಾಯದ ಒಳಗೇನೆ ಇದ್ದಾರೆ. ಹೀಗೆ ಇರಬೇಕಾದ್ರೆ ಒಂದು 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 ಈ ಅವರ ಕಾವ್ಯದಲ್ಲಿ ಕುಸುಮಾಲೆ ಅಂತಕ್ಕಂಥ ಹೆಣ್ಣು ಮಗಳ ಕಥೆಯನ್ನ ಇಲ್ಲಿ ತರ್ತಾರೆ. ಆ ಕಥೆ ಭಾಳ ಚಿಕ್ಕದು ಮತ್ತು ಭಾಳ ಸ್ಪಷ್ಟವಾಗಿದೆ. ಆ ಕಥೆಯ ವಿವರ ಏನಂತ ಹೇಳಿದ್ರೆ, ಆ ಸೋಲಿಗರ ಹಟ್ಟಿಯಲ್ಲಿ ಬೊಮ್ಮೇಗೌಡ ಅಂತಕ್ಕಂಥ ಒಬ್ಬ ಸೋಲಿಗ ಇದ್ದ. ಅವನಿಗೆ 7 ಮಂದಿ ಹೆಣ್ಣು ಮಕ್ಕಳು. ಏಳನೆಯವಳು ಕುಸುಮಾಲೆ. ಅವಳು ತುಂಬ ಸುಂದರಿಯಾದವಳು. ಇವರೆಲ್ಲ ಆ ಪೋಡಿನಿಂದ ಕಾಡಿನಲ್ಲಿ ಹೋಗಿ ಸೌದೆ ತರೋದಕ್ಕೆ ಈ 7 ಮಂದಿನೂ ಹೋಗ್ತಾರೆ. ಹೋದಾಗ ಅಲ್ಲಿ ಸೌದೆಯನ್ನೆಲ್ಲ ತೆಗೆದು ಕಂತೆ ಕಟ್ಟಿ ಅದನ್ನು ಹೊತ್ಕೊಂಡು ಬರುವ ಸಂದರ್ಭದಲ್ಲಿ ಕುಸುಮಾಲೆಯ ಪಾತ್ರ ಎಂಟರ್ ಆಗ್ತದೆ. ಕುಸುಮಾಲೆ ಏನು ಮಾಡ್ತಾಳೆ ಅಂತಂದರೆ, ಸೌದೆಯ ಹೊರೆಯನ್ನು ದೊಡ್ಡದು ಮಾಡ್ಕೊಬಿಟ್ಟಿರ್ತಾಳೆ. ಅದನ್ನು ಎತ್ತಕ್ಕಾಗ್ತಾ ಇರಲ್ಲ. ಯಾರು ಬಂದರೆ ಎತ್ಕೊಳ್ಳೋದಕ್ಕೆ ಬಂದರೆ ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು, ಸಹಾಯ ಮಾಡಲಿ ಅಂತ ಕರೀತಾರೆ. ಇದನ್ನೇ ಕಾದು ಕುಂತಿದ್ದಂತಹ ಬಿಳಿಗಿರಿ ರಂಗ ಅವಳಿಗೆ ಹೋಗಿ ಆ ಹೊರೆಯನ್ನು ಎತ್ತಿ ತಲೆ ಮೇರಿಸೋದಕ್ಕೆ ಹೋಗ್ತಾನೆ. ಆದರೆ ಅವಳಿಗೆ ಕೆಲವು ಕಂಡೀಷನ್ ಆಗ್ತಾನೆ. ನೀನು ನಿನ್ನ ಹೊರೆಯನ್ನು ತೆಗೆದು ನಿನ್ನ ತಲೆಯ ಮೇಲೆ ಇಡ್ತೀನಿ ನಾನು, ನನಗೇನನ್ನು ಕೊಡ್ತೀಯಾ? ಅವಳು ಕುಸುಮಾಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಸೊಪ್ಪು, ಹಣ್ಣು, ತರಕಾರಿ, ಈ ಥರ ಕಾಡಿನ ಉತ್ಪನ್ನಗಳನ್ನು ಕೇಳ್ತಾ ಇರ್ಬೋದು, ಅವುಗಳನ್ನು ಇಡ್ತಾರೆ. ಆದರೆ ಅವನು ಯಾವುದಕ್ಕೂ ಒಪ್ಪಲ್ಲ. ಮತ್ತೇನು ಕೇಳಿ, ನೀವೇ ಹೇಳಿ ನಿಮಗೇನು ಬೇಕು ಅಂತ. ನನಗೆ ನೀನೇ ಬೇಕು ಅಂತಾನೆ. ಅಂದಿನಿಂದ ಅವರಿಬ್ಬರ ಪ್ರೇಮ ಅಂಕುರಿಸ್ತದೆ. ಆಮೇಲೆ ಅವನು ಮತ್ತೆ ತನ್ನ ಅರಮನೆಗೆ ಹೊರಟೋಗ್ತಾನೆ ಬಿಳಿಗಿರಿ ರಂಗ ಎಲ್ಲೋ ಸುತ್ತಾಡ್ಕೊಂಡು ಬಂದು ಮನೆಗೆ ಬಂದ ಮೇಲೆ ಅಲ್ಲಿ ಲಕ್ಷ್ಮಿ ಮತ್ತು ಇನ್ನೊಬ್ಬರು ಮರಳಿದಾಗ ಲಕ್ಷ್ಮಿ ಮತ್ತು ತುಳಸಮ್ಮ ಅಂತ ಇಬ್ಬರು ಹೆಂಡತಿಯರಿದ್ದಾರೆ. ಆ ಹೆಂಡತಿಯರಿಗೆ ಹೊರಗಡೆ ಹೋದರೆ ಏನಾದರೂ ತಪ್ಪು ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು, ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಆಗ ಇಲ್ಲ, ನಾನು ಕಾಡಿಗೆ ಹೋಗಿದ್ದೆ, ಏನೋ ಔಷಧಿ ಮಾಡೋದಕ್ಕೆ ಬೇಕಾದಂಥ ಸೊಪ್ಪು ಸೆದೆ ತರೋದಕ್ಕೆ ಕಾಡಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ಇವ್ರಿಗೆ ನಂಬಿಕೆ ಬರಲ್ಲ. ಆದ್ದರಿಂದ ಏನು ಮಾಡ್ತಾರೆ, ನೀವು ರಾತ್ರಿ ಹೊತ್ತು ಎದ್ಗಿದ್ದು ಹೋದ್ರೆ ಕಷ್ಟ ಅಂತೇಳಿ ಅವ್ನು ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಆ ಕಡೆ ಈ ಕಡೆ ಇಬ್ಬರು ಮಲಗಿ ಅವ್ನು ಗಟ್ಟಿಯಾಗಿ ಅವ್ನ ಕೈ ಹಿಡ್ಕೊಂಡಿರ್ತಾರೆ. ಆದರೆ ಇವನು ಬಿಳಿಗಿರಿ ರಂಗ ಈ ಕುಸುಮಾಲೆಗೆ ಭಾಷೆ ಕೊಟ್ಟು ಬಂದಿರ್ತಾನೆ, ಸಂಜೆಗೆ ನಾನು ನಿನ್ನನ್ನು ಭೇಟಿ ಆಗ್ತೀನಿ ಅಂತ. ಆದರೆ ಸಂಜೆ ಆದಮೇಲೆ ಹೋಗೋಕ್ಕಾಗದೇ ಇದ್ದಂಗೆ ಇಲ್ಲಿ ದಿಗ್ಬಂಧನ ವಿಧಿಸ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಬಿಳಿಗಿರಿ ರಂಗಯ್ಯ ಇವರಿಬ್ಬರಿಗೂ ಗಾಢ ನಿದ್ದೆ ಬರಲಿ ಅಂತ ಹೇಳಿ ಒಂದು ಶಾಪವನ್ನು ಕೊಡ್ತಾನೆ. ಅವರಿಬ್ಬರಿಗೂ ಗಾಢ ನಿದ್ರೆ ಬಂದ ಮೇಲೆ ಅವರಿಂದ ಬಿಡುಗಡೆಗೊಂಡು ಈ ಕುಸುಮಾಲೆ ಹೀರೋ ಹತ್ರ ಹೋಗ್ತಾರೆ. ಇದಿಷ್ಟು ಸಣ್ಣ ಕಥೆಗೆ ಎಷ್ಟೊಂದು ಅಂಶಗಳು ಸೇರ್ತವೆ ಅಂತ ಹೇಳಿದ್ರೆ, ಆ ಕಾಡಿನ ವರ್ಣನೆ, ಹಣ್ಣಿನ ವರ್ಣನೆ ಮತ್ತು ಹೂವಿನ ವರ್ಣನೆ, ಸಾಲು ಸಾಲು ಮರಗಳ ವರ್ಣನೆ, ಈಗ ಅನೇಕ ವರ್ಣನೆಗಳ ಮೂಲಕ ಕಾವ್ಯ ಸ್ವಲ್ಪ ವಿಸ್ತರಿಸ್ತದೆ. ಕತೆ ಚಿಕ್ಕದಾದರೂ ಆಕರ್ಷಣೀಯವಾದರೂ ಅದನ್ನ ನೀಲ್ಗಾರರು ಬಹಳ ಆಕರ್ಷಣೀಯವಾಗಿ ಆಡ್ತಾರೆ. ಮತ್ತು ಆ ಕಾವ್ಯವನ್ನು ಎಲ್ಲ ಕಾವ್ಯಗಳಿಗಿಂತೂ ಶ್ರೇಷ್ಠ ಕಾವ್ಯ ಅಂತ ಅವರು ನಂಬ್ಕೋತಾರೆ. ಇದಾದಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಒಂದು ಕಾವ್ಯಕ್ಕೂ ಮತ್ತು ಒಂದು ಅಭಿವ್ಯಕ್ತಿ ಕ್ರಮಕ್ಕೂ ಒಂದು ರೀತಿಯ ಸಮುದಾಯದ ಸಂಬಂಧ ಇರ್ತದೆ. ಆ ಸಮುದಾಯದ ಸಂಬಂಧದ ಹಿನ್ನೆಲೆಯಲ್ಲೇ ಆ ಅಭಿವ್ಯಕ್ತಿ ಹುಟ್ಟಿರ್ತದೆ. ಆದ್ದರಿಂದ ಈಗ ನಾವು ಏನು ಸೋಲಿಗ ಸಮುದಾಯದ ಪರಿಸ್ಥಿತಿ ಹೇಗಿತ್ತು, ಈ ಕಾವ್ಯ ಹುಟ್ಟುವ ಸಂದರ್ಭದಲ್ಲಿದ್ದ ಪರಿಸ್ಥಿತಿಗಿಂತ ಭಿನ್ನವಾದ ಪರಿಸರ ಅವ್ರಿಗಿದೆ ಈಗ. ಯಾಕೆಂದರೆ ಈಗ ಅವರು ಕಾಡಿನಿಂದ ಹೊರಗೆ ಕಾಡಂಚಿನಲ್ಲಿದ್ದಾರೆ. ಈಗ ಕಾಡಂಚನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಶುರುವಾಗಿದೆ. ಅದು ನಿಮ್ಗೆ ಗೊತ್ತಿದೆ. ಅದನ್ನು ಟೈಗರ್ ಫಾರೆಸ್ಟ್ ಅಂತ, ಅಂದರೆ ಅಲ್ಲಿ ಯಾರೂ ಕೂಡ ಮನುಷ್ಯರು ಅಡ್ಡಾಡಬಾರ್ದು. ಅದರಿಂದ ಅಲ್ಲಿಂದಲೂ ಕೂಡ ಅವ್ರನ್ನ ಎತ್ತಂಗಡಿ ಮಾಡಿಸುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದರೆ ಮೂಲತಃ ಸೋಲಿಗರು ಕಾಡಿನ ಹುಲಿಯನ್ನೇ ಆಗಲಿ, ಆನೆಯನ್ನಾಗಲಿ, ಮರವನ್ನೇ ಆಗಲಿ ಅವರು ದೈವ ಎಂದು ಪ್ರೀತಿಸ್ತಾರೆ ಮತ್ತು ಅವರ ಜೊತೆಯೇ ಬದುಕಿದ್ದಾರೆ. ಅವರ ಜೊತೆ ಬದುಕೋದಕ್ಕೆ ಏನು ಕಲೆಗಾರಿಕೆ ಬೇಕು ಅದನ್ನೆಲ್ಲ ಕಲ್ತಿದ್ದಾರೆ. ಈಗ ಅವರನ್ನು ಕಾಡಿಂದ ಹೊರಗಡೆ ಹಾಕಿದ್ರೆ ಅದೇನಾಗ್ತದೆ ಅಂತ ಹೇಳಿದ್ರೆ, ಅವರು ಒಂಥರ ಖಿನ್ನತೆಗೆ, ಏಕಾಂತಕ್ಕೆ, ಅವ್ರಿಗೆ ಇದ್ದ ವೃತ್ತಿಗೆ ಎಲ್ಲೋ ಭಂಗ ಬಂತು ಅಂತ ಹೇಳಿ ಬದುಕಿದ್ದಾರೆ.
ಯಾಕೆಂದ್ರೆ ಸೋಲಿಗರ ಸಮುದಾಯ ಅಭಿವೃದ್ಧಿಗೆ ತನ್ನನ್ನು ತಾನು ತೆರೆಗೊಳ್ಳುವಾಗ ಯಾವುದೇ ಸರ್ಕಾರವಾಗಲಿ ಸಂಘ ಸಂಸ್ಥೆ ಆಗಲಿ ಅವರ ಅಭಿವೃದ್ಧಿ ಏನು ಎಂದು ತಿಳಿದುಕೊಂಡು ಅಭಿವೃದ್ಧಿ ಮಾಡಿಲ್ಲ. ಈಗಲೂ ಅವರು ಈ ಕಾಡಂಚಿನ ನಿರ್ವಸತಿ ಸ್ಥಾನಗಳಲ್ಲಿ ಒಂದು ಥರ ಅನಾಥರಂತೆ ಬದುಕ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಕಾಡಲ್ಲಿ ಓಡಾಡುವುದರಿಂದ ಉಂಟಾಗುವ ಎದುರಿಸುವ ಇವುಗಳದೆಲ್ಲ ಅವ್ರಿಗೆ ಜ್ಞಾನವಾಗಿ ರೂಪಿತವಾಗಿತ್ತು. ಕಾಡು ಅವ್ರಿಗೆ ಯಾವತ್ತೂ ಸಮಸ್ಯೆ ಮಾಡಿಲ್ಲ. ಹುಲಿಯನ್ನು ಅವರು ಎಂದೂ ಕೊಂದಿಲ್ಲ, ಆನೆಯನ್ನು ಕೂಡ ಕೊಂದಿಲ್ಲ, ಯಾವ ಗಂಧದ ಮರವನ್ನು ತರದಿಲ್ಲ. ಆದರೆ ಆ ಕಾನೂನು ಮಾತ್ರ ಅಲ್ಲಿ ಯಾರು ಕೂಡ ನಿರ್ಜನವಾಗಿರಬೇಕು ಅಂತ ಹೇಳಿ ಈಗ ಟೈಗರ್ ಫಾರೆಸ್ಟ್ ಮಾಡಿದ್ದಾರೆ. ಅದು ಒಂದು ಕಡೆ ನಡೀತಾ ಇದೆ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಈಗ ಸೋಲಿಗ ಸಮುದಾಯದವರು ಅವರ ತಮ್ಮ ಅಭಿವ್ಯಕ್ತಿಯಾದಂತಹ ಅನೇಕ ಕಾವ್ಯಗಳನ್ನು ಹಾಡುವ ಪ್ರಕ್ರಿಯೆಯಲ್ಲಿ ಅನೇಕ ಆಧುನಿಕ ಅಂಶಗಳು ಸೇರ್ಕೊಂಡಿದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಸಾಂಸ್ಕೃತಿಕ ಪರಿಸರದಲ್ಲಿ ತನ್ನಷ್ಟಕ್ಕೆ ತಾನೇ ಅರಳುತ್ತಾ ಇದ್ದದ್ದು ಈಗ ಕೆಲವು ದಿಗ್ಬಂಧನಗಳಲ್ಲಿ, ಕೆಲವು ಹಿಂಸೆಗಳಲ್ಲಿ, ಕೆಲವು ಪ್ರದರ್ಶನಗಳಲ್ಲಿ ಬೆರೆತು ಅದು ಒಂದು ಥರ ಆ ಕಾವ್ಯ ಸಾಮಾನ್ಯವಾಗಿ ಅವನತಿಯ ಹಂಚಿಗೆ ಬರ್ತಾ ಇದೆ. ಅವರ ಬದುಕು, ಅವರ ಕಾವ್ಯ ಇವೆರಡೂ ಒಂದಾಗಿದ್ರೆ ಅವುಗಳ ಸ್ವರೂಪ ಉಳ್ಕತಾ ಇತ್ತು. ಈಗ ಈ ಥರದ ಬುಡಕಟ್ಟು ಸಮುದಾಯಗಳಲ್ಲಿ ಅವರು ಕಾವ್ಯವೂ ಕೂಡ ಒಂದು ಥರ ಅವನತಿಯ ಅಂಚನ್ನು ಹಿಡಿದಿದೆ. ಹೀಗೆ ಇವರು ಬರೀ ಕಾವ್ಯವನ್ನು ಹಾಡುವುದಷ್ಟೇ ಅಲ್ಲ, ಬದುಕಿನಲ್ಲಿ ಅನೇಕ ಥರದ ಆಚರಣೆಗಳನ್ನು ರೂಪಿಸ್ಕೊಂಡಿದ್ದಾರೆ. ಇವರು ಆಚರಿಸುವ ರೊಟ್ಟಿ ಹಬ್ಬ ಬಹಳ ಮುಖ್ಯವಾದದ್ದು. ರೊಟ್ಟಿ ಹಬ್ಬದಲ್ಲಿ ಒಂದು ಸನ್ನಿವೇಶ ಬರ್ತದೆ. ಮಾಡೋ ಸಂದರ್ಭದಲ್ಲಿ ಅವ್ರೇನಂತ ಹೇಳಿದ್ರೆ, ಮದುವೆಯ ಹೆಣ್ಣು ಗಂಡುಗಳನ್ನು ಆಯ್ಕೆ ಮಾಡೋದು ಪ್ರಕ್ರಿಯೆ ಆಗಿರ್ತದೆ ರೊಟ್ಟಿ ಹಬ್ಬ. ಅವರು ರೊಟ್ಟಿ ಹಬ್ಬದಲ್ಲಿ ಒಂದು ದೊಡ್ಡ ಕೊಂಡ ಹಾಕಿ ಅಲ್ಲಿಗೆ ಬೆಂಕಿ ಹಾಕಿ ಬೆಂಕಿಯ ಸುತ್ತಾಡುತ್ತಾ ಹಾಡುಗಳನ್ನು ಆಡ್ತಾ ಇರ್ತಾರೆ. ಆಗ ವಯಸ್ಸಿಗೆ ಬಂದಂಥ ಹುಡುಗ ಅವನಿಗೆ ಆ ಗುಂಪಿನಲ್ಲಿ ಇರ್ತಕ್ಕಂಥ ತಾನು ಇಷ್ಟಪಟ್ಟ ಹುಡುಗಿಗೆ ನೋಡಿ ಕಲ್ಲು ಹೊಡಿತಾನೆ. ಕಲ್ಲು ಹೊಡೆದಾಗ ಅವಳು ಹೆಂಗೋ ಆ ಗುಂಪಿನಿಂದ ತಪ್ಪಿಸ್ಕೊಂಡು ಅವರಿಬ್ಬರು ಕಾಡಿಗೆ ಹೋಗ್ತಾರೆ. ಇದಕ್ಕೆ ಕುಲದಿಂದ ಯಾವ ಅಭ್ಯಂತರವೂ ಇಲ್ಲ. ಕಾಡಿಗೆ ಹೋಗಿ ಆಕೆ ಕಾಡಿನಲ್ಲಿ ಗರ್ಭಿಣಿ ಆದಮೇಲೆ ವಾಪಸ್ ಬರ್ತಾರೆ. ಆಕಸ್ಮಿಕ ಆಕೆ ಗರ್ಭಿಣಿ ಆಗ್ತಿದ್ದಾರೆ, ಮದುವೆ ಇರೋದೇ ಇಲ್ಲ, ಹಂಗೆ ಇರ್ತಾರೆ ಅವರು. ಈ ನಿಯಮಗಳೆಲ್ಲ ಅಲ್ಪ ಸ್ವಲ್ಪ ಈಗಲೂ ನಡೀತಾ ಹೊರತು ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಆದರೆ ಸೋಲಿಗರಿಗೆ ಬಹಳ ಇಷ್ಟವಾದಂತಹ ಸಾಂಸ್ಕೃತಿಕ ಪರಿಸರ ಸಿಕ್ಕಿದ್ರೆ ಈ ಕಾವ್ಯ ಇನ್ನಷ್ಟು ಶ್ರೀಮಂತವಾಗ್ತಾ ಇತ್ತು. ಈಗ ಗೋರುಕ ಹಾಡುಗಳನ್ನು ಹಾಡ್ತಾರೆ, ಕೇಳಿಕೆ ಅಂತ ಕಾವ್ಯ ಪ್ರಕಾರವನ್ನು ಹಾಡ್ತಾರೆ. ಅವು ಕೂಡ ಪ್ರಕಟವಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವುಗಳನ್ನು ಪ್ರಕಟಿಸುವ ಕನ್ನಡ ಸೋಲಿಗ ಕನ್ನಡ ಗೊತ್ತಿರೋರು ಮಾತ್ರ ಅದನ್ನು ಪ್ರಕಟಿಸೋಕೆ ಸಾಧ್ಯ, ಆ ಉಚ್ಚಾರಣೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಅದು ಮುಂದೆ ಆಗ್ಬೋದು. ಸದ್ಯಕ್ಕಂತೂ ಈ ಅವರ ಕುಲಮೂಲ ಅಭಿವ್ಯಕ್ತಿಯಾದಂತಹ ಗೋರುಕ, ಕೇಳಿಕೆ, ಈ ಥರ 16 ಕಾವ್ಯಗಳು, ಬಿಡಿ ಕಾವ್ಯಗಳು ಹಾಗೆ ಇದ್ದಾವೆ. ಇದು ಒಂದು. ಇನ್ನೊಂದು, ಯಾವುದೇ ಸಮುದಾಯವನ್ನು ಒಂದು ಸಾಂಸ್ಕೃತಿಕ ಪರಿಸರದಿಂದ ಮತ್ತೊಂದು ಪರಿಸರಕ್ಕೆ ಎತ್ತಾಕಿದಾಗ ಆ ಪರಿಸರದಲ್ಲಿ ಅವರು ಎಷ್ಟು ಒದ್ದಾಡ್ತಾರೆ ಅಂತ ಅನ್ನೋದಕ್ಕೆ ಮತ್ತು ಎಷ್ಟು ತೊಂದರೆಯನ್ನು ಅನುಭವಿಸ್ತಾರೆ, ಅವರ ಸಹಜಾಭಿವ್ಯಕ್ತಿ, ಸಹಜ ಜೀವನ ಅಸಾಧ್ಯ ಅನ್ನೋದಕ್ಕೆ ಒಂದು ಮಾತನ್ನು ನಾನು ಒಂದು ಸನ್ನಿವೇಶವನ್ನು ಹೇಳಬೇಕಾಗಿದೆ. ಏನದು ಅಂತ ಹೇಳಿದ್ರೆ, ಈ ಶಿಕ್ಷಣ, ಅಭಿವೃದ್ಧಿ ಮತ್ತು ಅಲ್ಲಿ ಅವರಿಗೆ ಓಡಾಡೋಕ್ಕೆ ಜಾಗ, ದಾರಿಗಳು ಇವುಗಳೆಲ್ಲ ಶುರುವಾದ್ಮೇಲೆ, ಕಾಡಿಗೇನು ದಾರಿ ಇಲ್ಲ, ಅವ್ರು ನಡ್ಕೊಂಡು ಹೋಗ್ತೀವಿ ಶುರುವಾದ ಮೇಲೆ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅವರಿಗೆ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲೂ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಗಿರಿಜನ ಕಲ್ಯಾಣ ಕೇಂದ್ರದಲ್ಲಿ ಅವರಿಗೆ ರೆಸಿಡೆನ್ಸಿಯಲ್ ಆದಂತಹ ಒಂದು ಸ್ಥಳದಲ್ಲಿ ಇರಿಸಿ ಅವರಿಗೆ ಅಕ್ಷರಗಳನ್ನು ಕಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆಗ ಅನೇಕ ಮಂದಿ ಸೋಲಿಗರ ಮಕ್ಕಳು ಆ ಗಿರಿಜನ ಕಲ್ಯಾಣ ಕೇಂದ್ರದಲ್ಲಿ ವಿದ್ಯಾಭ್ಯಾಸದ ಪರವಾಗಿ ಆದರೆ ನಾವು ಇದರಿಂದ ದೂರ ಇರ್ಬೋದು ಅಂತ ಬರ್ತಾರೆ. ಅಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗೆ ಖಿನ್ನತೆ ಶುರುವಾಗ್ತದೆ, ಒಂದು ಕೀಳಿರಿಮೆ ಶುರುವಾಗ್ತದೆ. ಇವರೆಲ್ಲ ಈ ಥರ ಮಾತಾಡ್ತಾರಲ್ಲ, ನನಗೆ ಮಾತಾಡೋಕೆ ಬರಲ್ಲ ಅನ್ನೋದು, ಮತ್ತು ಮೇಷ್ಟ್ರು ಅಥವಾ ಉಪಾಧ್ಯಾಯರು ಹೇಳ್ಕೊಡ್ತಕ್ಕಂಥ ವಿಷಯ ಜ್ಞಾನ ಅವಳಿಗೆ ಗೊತ್ತಾಗದೇ ಇರೋದು, ಎಲ್ಲದರಿಂದ ಅವಳು ತುಂಬ ಖಿನ್ನತೆಗೆ ಒಳಗಾಗ್ತಾರೆ. ಆಗ ಅವಳನ್ನು ಮತ್ತೆ ಹಾಡಿಗೆ ಕರ್ಕೊಂಡು ಹೋಗೋಕ್ಕಾಗ್ತದೆ. ಹಾಡಿಯಲ್ಲಿ ಅವರ ತಂದೆ ತಾಯಿಗಳು ತಮ್ಮ ಗುರುವಿನ ತಮ್ಮಡಿ, ಆ ಕುಲಮೂಲದ ತಮ್ಮಡಿ ಹತ್ರ ಕರ್ಕೊಂಡು ಹೋಗ್ತಾರೆ. ತಮ್ಮಡಿ ಮೈ ಮೇಲೆ ದೇವರು ಬಂದು ಅವನು ಹೇಳ್ತಾನೆ ಹೆಣ್ಮಗಳಿಗೆ, ನೋಡಮ್ಮ, ನಮ್ಮ ಜ್ಞಾನಕ್ಕಿಂತ ಇನ್ನೊಂದು ಜ್ಞಾನ ಇಲ್ಲ, ನಮ್ಮ ಜ್ಞಾನ ಶ್ರೇಷ್ಠವಾದದ್ದು, ಇನ್ನೊಬ್ಬರ ಜ್ಞಾನ ಅವ್ರಿಗೆ ಶ್ರೇಷ್ಠವಾದದ್ದು ಹೊರತು ನನ್ನ ಜ್ಞಾನವಾಗಲ್ಲ ಅಂತ ತನ್ನ ಮೈ ಮೇಲೆ ಆವಾಹನೆ ಬಂದಾಗ ಹೇಳ್ತಾನೆ. ಅಲ್ಲಿಂದ ಆಕೆ
ಗುಣಮುಖಳಾಗ್ತವೆ. ಸುಪ್ತವಾಗಿದ್ದಂಥ ಅನೇಕ ಸನ್ನಿವೇಶಗಳು ಎಕ್ಸ್ಪ್ಲೋರ್ಡ್ ಆಗ್ತವೆ. ಅವಳು ಗುಣಮುಖಳಾಗಿ ಮತ್ತೆ ಬಂದು ಸೇರ್ಕೊತಾಳೆ. ಯಾಕೆ ಇದನ್ನ ಹೇಳಿದೆ ಅಂತ ಹೇಳಿದ್ರೆ, ಈಗ ಏಕರೂಪಿ ಸಂಸ್ಕೃತಿಯನ್ನ ಮಾಡಬೇಕು ಅಂತ ಒತ್ತಡ ಎಲ್ಲೆಲ್ಲ ಶುರುವಾಗಿದೆ. ಆದರೆ ಈ ಈ ಸಂದರ್ಭ ಬಹುತ್ವದ ಮತ್ತು ವೈವಿಧ್ಯಮಯವಾದ ಪರಿಸರದಲ್ಲಿ ಆ ವೈವಿಧ್ಯಮಯವನ್ನ ಬಹುತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಆ ಪ್ರಯತ್ನದಲ್ಲಿರುವಾಗ ಈ ಥರದ ಪ್ರಯತ್ನಗಳ ಮೂಲಕ ಆ ಕಾವ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆದರೆ ಗೋ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತೀವಲ್ಲ, ಸಾಧ್ಯವಾಯಿತು. ಮತ್ತೆ ಯಾಕೆಂದ್ರೆ ಈಗ ಸೋಲಿಗರ ಪರಿಸ್ಥಿತಿ ಏನಾಗಿದೆ, ಅರ್ಧ ತಮ್ಮ ಪೂರ್ವಾಚಾರಗಳು, ಇನ್ನರ್ಧ ಆಧುನಿಕ ಜೀವನದ ಸಾಧನೆಗಳು, ಇವೆರಡರ ನಡುವೆ ಇಕ್ಕಟ್ಟಿನಲ್ಲಿ ಸಿಕ್ಕಂಡಿದ್ದಾರೆ. ಅದರಿಂದ ಅವರ ಕಾವ್ಯ ಎಷ್ಟು ದಿನ ಉಳಿತದೋ ಗೊತ್ತಿಲ್ಲ. ಉಳಿಯೋದ್ರೊಳಗೆ ಅವುಗಳು ಅರಿವಿಗೆ ಬರೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಬಹುಶಃ ಇಷ್ಟು ಮಾತ್ರ ನಾನು ಈ ಬಿಳಿಗಿರಿರಂಗನ ಕಾವ್ಯದ ಸಂಗತಿಯನ್ನು ಹೇಳಬಹುದು. ಅದನ್ನು ಕೇಳಿದಿರಿ. ಕೊನೆಯದಾಗಿ ಅವರು ಹೇಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಅವರೇ ಹೇಳುವ ಹಾಗೆ ಒಂದು ಸೊಲ್ಲುವುದು, ಕುಲ ಬಿಟ್ಟ ಹೆಣ್ಣು ವನ ಬಿಟ್ಟ ಪಕ್ಷಿ ಇವೆರಡೂ ಒಂದೇ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಾವು ಕುಲವನ್ನು ತೊರೆಯೋದು, ಪಕ್ಷಿ ವನವನ್ನು ತೊರೆಯೋದು ಎಷ್ಟು ಏಕಾಂತ, ಎಷ್ಟು ಒಂದು ಥರದ ಒಂಟಿತನ ಕಾಡ್ತದೆ. ಆ ಒಂಟಿತನದ ಎಂಬ ಸಂಸ್ಕೃತಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಮತ್ತೆ ಸುಸಂಸ್ಕೃತರಾಗಲಿ ಅಂತ ಹೇಳಿ ನನ್ನ ಈ ಬಿಳಿರಂಗನ ಕಾವ್ಯದ ಮಾತುಕತೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಮುಗಿತು. ಓಕೆ. ಈ ಸರ್ ಅವರು ಇಲ್ಲಿವರೆಗೆ ನೀಡಿದಂಥ ಉಪನ್ಯಾಸದ ಕುರಿತು ಏನಾದರೂ ಪ್ರಶ್ನೆಗಳಿದ್ರೆ ತಾವಿಲ್ಲಿ ಕೇಳಬಹುದು. ಸರ್, ಒಂದು ಪ್ರಶ್ನೆ ಇದೆ. ಹೇಳಿ. ಯಾರು ಪ್ರಶ್ನೆ ಕೇಳೋರು? ಹೆಸರು? ಕೊಡಗುಂಟೆ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಕೇಳಿ. ಒಂದು ನಂಬಿಕೆ ಇಲ್ಲವೇ ಪಂಥದ ಪಲ್ಲಟ ಮತ್ತು ಈ ಹಾಡಿನ ಬೆಳವಣಿಗೆ ಇವುಗಳನ್ನ ಹೇಗೆ ನೋಡಬಹುದು ಅಂತೇಳಿ. ಇಲ್ಲ, ಇವೆರಡು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಇವೆರಡನ್ನು ಕೂಡ ಒಂದನ್ನೊಂದನ್ನು ಬೇರ್ಪಡಿಸಿ ನೋಡಿದ್ರೆ ಅವು ಅಪೂರ್ಣವಾಗಲ್ಲ. ಈಗ ಸೋಲಿಗರ ಬದುಕಿನ ಜೊತೆಯಲ್ಲಿ ಈ ಅರಳಿದ್ದ ಕಾವ್ಯ ಈಗ ಹೊಸ ಸೃಷ್ಟಿಯನ್ನು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದರೆ ಸೃಷ್ಟಿಯಾಗದದ್ದನ್ನು ಕಾಪಾಡಿಕೊಳ್ಳುವ ದಾರಿಗಳು ಏನು ಅಂತ ಹೇಳಿದ್ರೆ ಅವು ಕೂಡ ತುಂಬ ಕ್ಲಿಷ್ಟಕರವಾದ ದಾರಿಗಳಾಗಿದ್ದಾವೆ. ಅದರಿಂದ ಮುಂದೆ ಇವರ ಹೊಸ ಕಾವ್ಯಾಭಿವ್ಯಕ್ತಿ ಬರ್ತದೆ ಅಂತ ಹೇಳುವ ಯಾವ ಆಶಾವಾದವನ್ನು ಇಟ್ಕೊಳ್ಳಂಗಿಲ್ಲ. ಇರೋದನ್ನ ಸಾಧ್ಯವಾದಷ್ಟು ಕಾಪಾಡ್ಕೊಳ್ಬೇಕಾದ್ದು ಎಲ್ಲ ಸಂಸ್ಕೃತಿ ಚಿಂತಕರ ಪ್ರಯತ್ನವಾಗ್ತದೆ. ಮತ್ತು ಅದಕ್ಕೆ ಪೂರಕವಾಗಿ ಏನು ನಾಡಿನಲ್ಲಿರ್ತಕ್ಕಂಥ ಜನ ಅವರ ಸಂಸ್ಕೃತಿಯನ್ನ ತಮ್ಮ ಸಂಸ್ಕೃತಿಯಷ್ಟೇ ಗೌರವದಿಂದ ಕಾಣಬೇಕು. ಅಂದರೆ ಒಂದೇ ಸಂಸ್ಕೃತಿ ಆಗಬೇಕು ಅನ್ನೋದಲ್ಲ. ನೀವು ನಿಮ್ಮಷ್ಟಕ್ಕೆ ನಿಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳಿ, ನಾವು ನಮ್ಮಷ್ಟಕ್ಕೆ ಸಂಸ್ಕೃತಿ ಉಳಿಸ್ಕೊತೀವಿ. ಅದರ ನಡುವೆ ನಾವು ಬೆರೆತಾಗಲೇ ಬೇರೆ ಬೇರೆ ವೈವಿಧ್ಯವಾದ ಜೀವನ ವಿಧಾನ ನಮ್ಗೆ ದೊರೆಯುತ್ತದೆ. ಅದರಿಂದ ಅವೆರಡನ್ನು ಬೇರ್ಪಡಿಸಿ ಹೇಳಕ್ಕಾಗಲ್ಲ ಅನಿಸ್ತದೆ. ಸರ್, ಥ್ಯಾಂಕ್ ಯು ಸರ್. ರಾಚುಕೊಪ್ಪ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾರು? ರಾಚುಕೊಪ್ಪ ಅಂತೇಳಿ. ರಾಚುಕೊಪ್ಪ ವಿಜಯಪುರದವ್ರು ಸರ್, ವಿಜಯಪುರದವರು. ಸೋಲಿಗರು ಮತ್ತು ನೀಲಗಾರರು ಅಂದ್ರೆ ಯಾರು, ಅವರು ಎಲ್ಲೆಲ್ಲಿ ಕಂಡು ಬರುತ್ತಾರೆ ಅಂತೇಳಿ. ಯಾಕಂದ್ರೆ ನಮ್ ಕಡೆಗೆ ಈ ಸಮುದಾಯ ಇಲ್ಲ ಸರ್ ನಮ್ ಕಡೆ. ನೀಲಗಾರರು ಹೇಳ್ಬಿಡ್ತೀನಿ. ನೀಲಗಾರರು ಮೂಲತಃ ಮಂಟೇಸ್ವಾಮಿ ಪರಂಪರೆಯಿಂದ ದೀಕ್ಷೆ ಪಡೆದಂತ ವೃತ್ತಿ ಗಾಯಕರು. ಇವರು ಮಂಟೇಸ್ವಾಮಿಗೆ ನಡ್ಕೊಂಡು, ಮಂಟೇಸ್ವಾಮಿ ನಮ್ಮ ಕುಲದೈವ ಅಂತ ಹೇಳ್ಕೊಂಡು ಹಾಡುಗಾರಿಕೆಯನ್ನು ಕೆಲವಷ್ಟು ಮಂದಿ ಹಾಡುಗಾರಿಕೆಯನ್ನು ಮಾಡುತ್ತಾರೆ. ಉಳಿದವರು ಸಹಜವಾಗಿ ನಾಡಿನೊಳಗೆ ಇರೋದ್ರಿಂದ ನಾಡಿನ ವಿವಿಧ ಪದ್ಧತಿಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಅವರಲ್ಲಿ ಬರುವ ನೀಲಗಾರ ದೀಕ್ಷೆ ತಕೊಂಡ ಮೇಲೆ ಈ ಸಾಮಾನ್ಯವಾಗಿ ಮೈಸೂರು, ಚಾಮರಾಜನಗರ, ರಾಮನಗರ ಈ ಪ್ರದೇಶಗಳಲ್ಲಿ, ಚಾಮರಾಜನಗರ ಈ ಪ್ರದೇಶಗಳಲ್ಲಿ ಇವರು ಇದ್ದಾರೆ. ಎಲ್ಲ ನದಿ ಪಕ್ಕದ ಅಂಚಿನಲ್ಲಿ, ನದಿಯ ಪಕ್ಕದ ಅಂಚಿನಲ್ಲಿ ಮತ್ತು ಕಾಡಿನ ಅಂಚಿನಲ್ಲಿ ಇವರು ಜೀವಿಸ್ತಾ ಇದ್ದಾರೆ. ಇವರು ಚಾಮರಾಜನಗರದಲ್ಲಿ ಸಂಖ್ಯೆ ಹೆಚ್ಚಿದೆ ಯಾರ್ದು, ಸೋಲಿಗರದು. ಅವರು ಕೂಡ ಈ ಅನೇಕ ಹೇಳಿದ ಸಮಸ್ಯೆಗಳ ಒಳಗಡೆ ಅವರು ಹೊರಟಿಪರು ಮಾಡೋದು, ಮತ್ತೆ ಬೇರೆ ಬೇರೆ ಬೇಟೆಗೆ ಹೋಗೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಅವುಗಳನ್ನೆಲ್ಲ ಜೇನಳೆಯೋದು ಇದೆಲ್ಲ ಮಾಡಿದ್ರು. ಹಂಗಿದ್ರು ಕೂಡ ಅವ್ರಿಗೆ ಅವರದೇ ಆದ ಸಾಂಸ್ಕೃತಿಕ ಪರಿಸರವನ್ನ ನಿರ್ಮಿಸ್ಕೊಳಕ್ಕಾಗದೆ ಒಂಥರದ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಯಾರು? ಸೋಲಿಗರು. ದೇವರಗುಡ್ರು ನೀಲಗಾರಿಗೆ ಹೇಳಿದಾಗ ಮಂಟೇಸ್ವಾಮಿ ಭಕ್ತರು, ಸೋಲಿಗರು ಬಿಳಿಗಿರಿರಂಗನಿಗೆ ಒಂದು ಎಂಥದ್ದು, ಅದು ಅವರು ಮನೆ ದೇವರಲ್ಲ, ಅವರು ಹೊರಗಿನಿಂದ ಬಂದ ಕಾರಣಕ್ಕಾಗಿ ಆ ಹೊರಗಿನ ದೈವವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಉತ್ತರ ಸಿಕ್ತಾ?
ಹಾ ಸರ್, ಥ್ಯಾಂಕ್ ಯು ಸರ್. ಸರ್, ಕರ್ಲಿಂಗ್ ನಾಟಕರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಹಾ, ಈ ಹಾಡಿನ ಭಾಷೆಯ ಬಗ್ಗೆ ಒಂದೆರಡು ಮಾತಾಡಬಹುದೇ ಅಂತೇಳಿ. ಯಾವ ಭಾಷೆ ಅದ್ರ ಈ ಬಗ್ಗೆ? ಬಿಳಿಗಿರಿ ರಂಗನ ಕಾವ್ಯದ ಭಾಷೆಯ ಬಗ್ಗೆ ಹಾ, ಮಾತಾಡಬಹುದು. ನೋಡಿ, ಅದು ಬಹಳ ಒಳ್ಳೆ ಪ್ರಶ್ನೆ. ಭಾಷಿಕವಾಗಿ ಸೋಲಿಗರು ಆಡುವ ಬೆಳಗಿರಂಗನ ಕಾವ್ಯ ಬೆಳಗಿನ ರಂಗನ ಕುರಿತು ಹೇಳುವ ಹಾಡಾಗಿಲ್ಲ. ಅವರ ಭಾಷೆಯ ಹಾಡಾಗಿಲ್ಲ. ಸೋಲಿಗರ ಕನ್ನಡ ಭಾಷೆಯ ಹಾಡಾಗಿಲ್ಲ. ಅದು ನೀಲಗಾರರು ಮತ್ತು ದೇವರಗುಡ್ಡರು ಆಡುವ ಮಟ್ಟಿನಲ್ಲಿ ಸೇರೋಗಿರೋದ್ರಿಂದ ಅದು ನಾಡ ಕಾವ್ಯ ಮತ್ತು ಊರ ಕಾವ್ಯವಾಗಿದೆ. ಅವರ ಭಾಷೆಗೆ ಅನುಗುಣವಾಗಿ ಅದು ನಾಡಕ್ಕಾಗಲ್ಲ. ಅದಕ್ಕೆ ಅವ್ರು ಉಳಿಸ್ಕೊಂಡ್ರೆ ಅದು ಮೊದಲೇ ಹೇಳಿದಾಗೆ ಗೋರುಕ, ಕೇಳಿಕೆ ಮತ್ತು ಈ ಥರದ ಇನ್ನೂ 3-4 ಪ್ರಕಾರಗಳಿವೆ. ಆ ಪ್ರಕಾರದಲ್ಲಿ ಹಾಡ್ತಾರಲ್ಲ, ಆ ಭಾಷೆ ಅವ್ರ ನಿಜವಾದ ಭಾಷೆ. ಆದರೆ ಈಗ ಆಧುನಿಕ ಸಂದರ್ಭದಲ್ಲಿ ನೀಲಗಾರ ಜೊತೆ ಸೇರಿದ ಮೇಲೆ, ಇವರು ಪರಸ್ಪರ ವಿನಿಮಯವಾದ ಮೇಲೆ ಆ ಭಾಷೆ ಅಲ್ಲಿ ವಿಲೀನವಾಗಿದೆ. ಮತ್ತೆ ಬೆಳಗಿನ ಕಾವ್ಯದಲ್ಲಿ ನಮ್ಮ ಏನು ಊರ ಜನರ ಭಾಷೆ ಇದೆಯೋ ಆ ಭಾಷೆಗೆ ಅವರು ಅದನ್ನ ವಿಲೀನಗೊಳಿಸ್ಕೊಂಡಿದ್ದಾರೆ. ಅದರಿಂದ ಸೋಲಿಗರ ಕನ್ನಡನೇ ಬೇರೆ ಮತ್ತು ಈ ನಾಡ ಜನರ ಆಡುವ ಕನ್ನಡನೇ ಬೇರೆ. ಆದರೆ ಈ ಕಾವ್ಯ ದೃಷ್ಟಿಯಿಂದ ಅವರು ಹಾಡುವಾಗ ಅದು ಸೋಲಿಗರಿಂದ ಕಲಿತ ಕಾರಣಕ್ಕಾಗಿ ಅದು ಕನ್ನಡದಲ್ಲಿ ಎಲ್ಲರೂ ಓದಬಹುದಾದ ಕಾವ್ಯವಾಗಿ ಉಳ್ಕೊಂಡಿದೆ. ಇನ್ನ ಉಳಿದಿರುವ ಕಾವ್ಯಗಳನ್ನು ಅಷ್ಟು ಸುಲಭವಾಗಿ ಭಾಷಿಕ ದೃಷ್ಟಿಯಿಂದ ವಿವರಣೆ ಕೊಡೋದು ಕಷ್ಟ. ಸರ್, ಥ್ಯಾಂಕ್ ಯು ಸರ್. ಓಕೆ. ಇನ್ನೊಂದು ಡಾಕ್ಟರ್ ಬಸಯ್ಯ ಸ್ವಾಮಿ ಅವರೊಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಈ ಹಾಡಿನಲ್ಲಿ ಈಗ ಎಲ್ಲಿಂದ ನಡೀತಾ ಇದೆ ಈಗ ಇದು? ಸರ್, ಇದು ಭಂಡಾರ ಪ್ರಕಾಶನ ಮಸ್ಕಿ, ರಾಯಚೂರು ಜಿಲ್ಲೆಯ ಮಸ್ಕಿಯಿಂದ ನಡೀತಾ ಇದೆ ಸರ್ ಇದು. ಸರಿ ಸರಿ. ಇವರು ಬಸಯ್ಯ ಸ್ವಾಮಿ ಅಂತ ಹೇಳಿ ರಾಯಚೂರು ಅವರೇ, ಬೆಂಗಳೂರಲ್ಲಿ ಇರ್ತಾರೆ ಸರ್ ಇವರು. ಈ ಹಾಡಿನಲ್ಲಿ ಸ್ಥಳೀಯತೆ ಹೇಗೆ ಮೂಡಿ ಬಂದಿದೆ? ಸೋಲಿಗರು ಒಂದು ಬುಡಕಟ್ಟು ಆಗಿರೋದ್ರಿಂದ ಇದು ಕುತೂಹಲ ಅಂತೇಳಿ ಒಂದು ಪ್ರಶ್ನೆ ಸರ್. ಶುದ್ಧಾಂಗವಾಗಿ ಈಗ ಕರ್ನಾಟಕದಲ್ಲಿ ಯಾವ ಬುಡಕಟ್ಟುಗಳು ತಮ್ಮ ಮೂಲ ಬುಡಕಟ್ಟಿನ ಸ್ವರೂಪದಲ್ಲಿ ಇಲ್ಲ. ಒಂದರ್ಥದಲ್ಲಿ ಬುಡಕಟ್ಟು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕರಗು ಹೋಗಿ ಅವರು ನಾಡ ಜನರಾಗೋಗ್ತಿದ್ದಾರೆ, ಕನ್ನಡ ಭಾಷೆಯನ್ನು ಕಲಿತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೊದಲು ಶುದ್ಧಾಂಗವಾಗಿ ಕಾಡಿನಲ್ಲೇ ಇದ್ಕೊಂಡು, ಕಾಡಿನ ಉತ್ಪನ್ನಗಳನ್ನೇ ತಿನ್ಕೊಂಡು, ಕಾಡಿನಲ್ಲೇ ಬದುಕಿ, ಕಾಡಿನಲ್ಲೇ ಓಡಾಡಿ, ಕಾಡೇ ಸರ್ವಸ್ವವಾಗಿತ್ತಲ್ಲ ಆ ಪರಿಸರ, ಆ ಥರದ ಪರಿಸರ ಸೋಲಿಗರಿಗೆ ಈಗ ಇಲ್ಲ. ಕಾಡು ಸರ್ಕಾರದ ವಶವಾದ ಮೇಲೆ, ಅರಣ್ಯ ಇಲಾಖೆ ಬೇರೆ ಬೇರೆ ಕಾನೂನುಗಳನ್ನು ತಂದ ಮೇಲೆ ಅವರು ಕಾಡಿನಿಂದ ಹೊರಗಾಗಿದ್ದಾರೆ. ಅದರಿಂದ ಅವರ ಭಾಷೆ ಇನ್ನೂ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ಅವುಗಳ ಬಗ್ಗೆ ಯಾರು ಅಧ್ಯಯನ ಮಾಡ್ಬೋದು. ಆದ್ರಿಂದ ಒಂಥರದ ಅವರ ಭಾಷೆ ಅವರಿಗೆ ಮಾತ್ರ ಸೀಮಿತವಾಗಿದೆ. ಇತರ ನಾವು ಸೋಲಿಗರ ಜೊತೆ ಮಾತುಕತೆ ನಡೆಸಿದ್ರೆ ನಮಗೊಂದು ಅರ್ಥ ಆಗ್ತದೆ, ಇನ್ನು ಅರ್ಥ ಆಗಲ್ಲ. ಅವರು ಭಾಷೆಗಳಿಗೆ ಪ್ರತ್ಯಯಗಳನ್ನೇ ಹೊಂದಿಸಲ್ಲ. ಹೋಗಿದ್ ಬನ್ನಿ ಅಂತಂದ್ರೆ ಬನ್ನಿ ಬಿಡುದು ಹೋಗೋ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಏಕವಚನ ಆಗ್ತದೆ, ಅವರಿಗೆ ಅದು ಸಹಜ. ಹೀಗೆ ಸೋಲಿಗರ ಭಾಷೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಆ ಭಾಷಾ ಪರಿಸರವನ್ನು ಉಳಿಸ್ಕೋಬೇಕು. ಅದು ಕಷ್ಟ ಸಾಧ್ಯವಾದ ಮಾತು. ಅದರಿಂದ ಅವರು ನ್ಯಾಚುರಲಿ ಕನ್ನಡ ಮಾತಾಡುವ ಜನರ ಜೊತೆ ಬೆರೆತೋಗಿ ಒಂದು ರಸದಲ್ಲಿ ಕನ್ನಡಿಗರಾಗಿ, ಮೊದಲು ಕನ್ನಡಿಗರೇ, ಈಗ ಭಾಷಿಕ ದೃಷ್ಟಿಯಿಂದ ಅವರು ಕನ್ನಡದ ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ಭಾಷೆಯ ಜೊತೆ ಒಂದು ಸಂಬಂಧವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಭಾಷೆಯ ಬಗ್ಗೆ ಅಷ್ಟೇ ಹೇಳ್ಬೋದು. ಅದು ಕೂಡ ಅದು ಇಂಡೋಜಿನಿಯಸ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ಅವನತಿಯ ಅಂಚಿನಲ್ಲಿರುವ ಲ್ಯಾಂಗ್ವೇಜ್. ಸ್ವಲ್ಪ ದಿನಗಳಾದ್ಮೇಲೆ ಸೋಲಿಗರ ಕನ್ನಡ ಉಳುಕತ್ತದೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ನಾಡಿನ ಥರ ಮಾತಾಡಬೇಕು ಅನ್ನೋ ಹಂಬಲ ಇದೆ. ನಮಗೆ ಈಗ ಹೊಸದಾಗಿ ಕಾಡಿರ್ಬೇಕು, ಆ ಥರದ ಅವ್ರ ಜೀವನ ಇರಬೇಕು ಅನ್ನೋ ಒಂಥರದ್ದು ಬಹಳ ಆಂಶಿಕವಾಗಿ ಬರ್ತಾ ಇದೆ. ಆದರೆ ಅವೆರಡೂ ಕೂಡ ಅಸಾಧ್ಯವಾದವೆ. ಯಾವುದು ಡಾಮಿನೆಂಟ್ ಆಗಿರ್ತದೆ ಅದು ಉಳ್ಕತ್ತದೆ. ಅದನ್ನು ಇಂಗ್ಲೀಷ್ಗೆ ಹೋಲಿಸ್ಬೋದು. ಇಂಗ್ಲೀಷ್ ಎಷ್ಟು ಈಗ ಈ ಕರ್ನಾಟಕವನ್ನು ವ್ಯಾಪಿಸಿದೆ ಅಂತ ಹೇಳಿದ್ರೆ, ಕಾನ್ವೆಂಟ್ಗೆ ಮಕ್ಕಳನ್ನ ಸೇರಿಸೋದ್ರಿಂದ ಹಿಡಿದು ಅಲ್ಲಿ ತನಕ ಎಲ್ಲೂ ಕನ್ನಡ ಭಾಷೆಯನ್ನ ಬಳಸಲಿಕ್ಕೆ ಪ್ರಥಮ ಭಾಷೆಯಾಗಿ ಬಳಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದ್ರು ಅದು ಪ್ರಥಮ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಬರ್ತಾ ಇಲ್ಲ. ಅದರಿಂದ ಸುಮಾರು ಎಷ್ಟೋ ಸಾವಿರ ಭಾಷೆಗಳು ಈ ಪರಿಸ್ಥಿತಿಯಿಂದ, ಅಂದರೆ ಭಾಷಾ ಪರಿಸರ ಇಲ್ಲದೆ ಇರೋದ್ರಿಂದ, ಸಾಂಸ್ಕೃತಿಕ ಪರಿಸರ ಇಲ್ಲದೆ ಇರೋದ್ರಿಂದ ಅವು ನ್ಯಾಚುರಲಿ ಮರೆಯಾಗಿ ಹೋಗ್ತಾ ಇದೆ. ಆ ತೊಡಕು ಈ ಸೋಲಿಗರ ಭಾಷೆಗೂ ಇದೆ. ಬಸಪ್ಪ ಸ್ವಾಮಿ ಅವರೇ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಹಾ ಸರ್, ಚೆನ್ನಾಗಿತ್ತು ಸರ್. ಇಲ್ಲಿ ರಾಠೋಡ್ ಸರ್ ಅವರು ಒಂದು ಪ್ರಶ್ನೆ ಕೇಳಿದಾರೆ. ಇಲ್ಲಿ ರಾಠೋಡ್ ಅವರು, ಈ ಬುಡಕಟ್ಟು ಸೋಲಿಗೆ ಸಂಪ್ರದಾಯವಾದಿಗಳ ಸಂಪ್ರದಾಯದ ಮೇಲೆ ಇಂದಿನ ಆಧುನಿಕತೆಯು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಸರ್ ಅಂತೇಳಿ.
ಬೇಸಿಕಲಿ ಈ ಸೋಲಿಗರದು ಸಂಪ್ರದಾಯವಲ್ಲ. ಸಂಪ್ರದಾಯ ಅಂತ ಅನ್ನೋದು ಕೆಲವು ಬಹಳ ಕಟ್ಟುನಿಟ್ಟುಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಆ ಮೂಲಕ ಅದು ಪರಿಸರ ಬದಲಾದರೆ ಅದು ಬದಲಾಗದೆ ತನ್ನಷ್ಟಕ್ಕೆ ತಾನೇ ಹಾಳಾಗಂಥದ್ದು. ಆದರೆ ಸೋಲಿಗರು ಕಟ್ಟಿರುವ ಸಂಸ್ಕೃತಿ ಇರೋದು ಅದು ಸೋಲಿಗರ ಸಂಪ್ರದಾಯ ಅಲ್ಲ, ಸೋಲಿಗರ ಪರಂಪರೆ. ಪರಂಪರೆಗೆ ಹೊಸದನ್ನು ತನ್ನ ಒಡಲೊಳಗೆ ಇಟ್ಕೊಂಡು ಅದನ್ನು ಇಟ್ಕೊಂಡು ಮತ್ತೆ ಬೆಳೆಸ್ಕೊಂಡು ಹೋಗೋ ಶಕ್ತಿ ಇದೆ. ಅದರಿಂದ ಅವರು ಕೆಲವು ಬದಲಾವಣೆಗಳ ಅನಿವಾರ್ಯವಾಗಿ ಮಾಡ್ಕೊಂಡ್ರು ಕೂಡ ಪರಂಪರೆ ಒಳಗಡೆ ಇರೋದ್ರಿಂದ ಪರಂಪರೆಗೆ ಇರುವ ಶಕ್ತಿ ಸಂಪ್ರದಾಯಕ್ಕೆ ಇಲ್ಲ. ಅದರಿಂದ ಸೋಲಿಗರದು ಸಂಪ್ರದಾಯವಾದಷ್ಟು ಅವೆಲ್ಲ ಕ್ಷೀಣಿಸ್ತಾ ಹೋಗ್ತವೆ. ಹೊಸ ಕಾಲದ ವಿದ್ಯಮಾನಗಳನ್ನು ತನ್ನ ಇದನ್ನು ಕೂಡ ಒಳಗಿಟ್ಕೊಂಡು ಹೊಸ ವಿದ್ಯಮಾನಗಳಿಗೆ ಯಾವುದು ಸ್ಪಂದಿಸ್ತದೋ ಆ ಸ್ಪಂದನೆ ಕಡೆ ಮುಖ ಮಾಡಿದ್ದಾರೆ. ರಟೋಡ್ರೆ, ನನ್ನ ಉತ್ತರ ಸರಿ ಇತ್ತಾ? ಸರ್ ಥ್ಯಾಂಕ್ ಯು ಸರ್. ಸರ್ ನಾಗರಾಜ್ ದೊರೆ ಅವರು ಒಂದು ಪ್ರಶ್ನೆ ಕೇಳಿದಾರೆ ಇಲ್ಲಿ. ಇಂದಿನ ಕಾಲಮಾನ ಅಂದ್ರೆ ಆಧುನಿಕತೆ ಬಿಳಿಗಿರಿ ರಂಗನ ಹಾಡಿನ ಮೇಲೆ ಏನಾದರೂ ಪ್ರಭಾವ ಬೀರಿದಿದೆಯೇ ಅಂತೇಳಿ. ಅದನ್ನ ಅಷ್ಟೊತ್ತಿಂದ ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಅವರು ಆಡುವ ಭಾಷೆ ಇರುವ ಕಾವ್ಯ ಇದೆಯಲ್ಲ, ಗೋರುಕ ಮತ್ತು ಕೇಳಿಕೆ ಅಂತ ಇನ್ನೂ 3-4 ಇದಾವೆ. ಅವುಗಳನ್ನ ಯಾರು ಬೇರೆ ಪ್ರೇಕ್ಷಕರು ಕೇಳಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋರು ಸೋಲಿಗರ ಮುಂದೆ ಮಾತ್ರ ಅವರು ಹಾಡಬೇಕಾಗ್ತದೆ. ಸೋಲಿಗರಿಗೆ ಆ ಸಾಂಸ್ಕೃತಿಕ ಪರಿಸರ ಇಲ್ಲವಾಗಿದೆ. ಇದರಿಂದ ಸಾಮಾನ್ಯವಾಗಿ ಆ ಭಾಷೆ ಆಧುನಿಕತೆಯಿಂದ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಇದು ಬಹಳ ಕಷ್ಟದ ಪ್ರಶ್ನೆ. ಇದು ಯಾವ ಸಂಪ್ರದಾಯ ಉಳಿಸ್ಕೋಬೇಕು, ಪರಂಪರೆ ಉಳಿಸ್ಕೊಳ್ಬೇಕು ಅಂತ ಒದ್ದಾಟ ಇದೆ. ಆದರೆ ಪರಂಪರೆ ಹಳೆಯದನ್ನು ಸೇರಿಸಿಕೊಂಡು ಅದನ್ನು ಹೊಸದಾಗಿ ತನ್ನ ಜೊತೆಯಲ್ಲಿ ಇಟ್ಕೊಂಡು ಹೊಸದನ್ನು ಸ್ವೀಕರಿಸುತ್ತಾ ಯಾವುದು ಮುನ್ನಡೀತದೋ ಅದನ್ನು ಪರಂಪರೆ ಅಂತೀವಿ. ಆ ಪರಂಪರೆ ಬಹುಶಃ ಉಳ್ಕಬಹುದು. ಮೂಲತಃ ಸೋಲಿಗರು ಈಗ ಇದಾರಲ್ಲ, ಆ ಸ್ಥಿತಿಯಲ್ಲಿ ಮೂಲದಲ್ಲಿ ಇರಲಿಲ್ಲ. ಇದನ್ನ ಅವರು ಮೊದಲು ಅವರು ಪುನ್ನಾಟ ರಾಜ್ಯದಲ್ಲಿ ಸೈನಿಕರಾಗಿದ್ದವರು. ಅವರು ತುಂಬ ವರ್ಷಗಳ ಹಿಂದೆ ಇದ್ರ ಬಗ್ಗೆ ಪುನ್ನಾಟ ದೊರೆಗಳ ಬಗ್ಗೆ ಶಾ ಶೆಟ್ಟರ್ ಅವರು ತುಂಬ ಸುದೀರ್ಘವಾದಂಥ ಬರವಣಿಗೆ ಮಾಡಿದ್ದಾರೆ. ಅದು ಈಗ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿ ಹೋಗಿದೆ. ಮತ್ತು ಪುನ್ನಾಟ ದೊರೆಗಳ ಬಗ್ಗೆ ಇತಿಹಾಸಕಾರರು ಯಾರೂ ಕೂಡ ಹೆಚ್ಚು ಮಾತಾಡಿಲ್ಲ. ಇತಿಹಾಸ ಸಂಪುಟಗಳಲ್ಲಿ ಪುನ್ನಾಟ ದೊರೆ ವಿಚಾರ ಬಂದೇ ಇಲ್ಲ. ಅದರಿಂದ ಅವರು ಆ ಪೂರ್ವ ಸ್ಥಿತಿ ಅದಿಲ್ಲ ಈಗ. ಇನ್ನೊಂದು, ಅವರಿಗೆ ಈ ಸಾಂಸ್ಕೃತಿಕ ಪರಿಸರದ ಒತ್ತಡದಿಂದ ಅವರು ಹೆಚ್ಚು ಕುಡಿಯುವ ಅಭ್ಯಾಸಗಳನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಕಾಡಿಗೂ ಬರೋಕ್ಕಾಗದೆ, ಉಡುಗು ಬರೋಕ್ಕಾಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಅವರ ಹುಟ್ಟಿನಿಂದಲೇ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಅನಿಮಿಯಾ ಅಂತ ನಿಮ್ಗೆ ಗೊತ್ತಿದೆ, ರಕ್ತಹೀನತೆ ಕಾಯಿಲೆ. ಆ ಕಾಯಿಲೆಯಿಂದ ಅವರು ಬೇಗ ಮುಪ್ಪಾಗ್ತಾರೆ ಮತ್ತು ಬೇಗ ಸಾಯ್ತಾರೆ. ನಾವು ಏನು 100 ವರ್ಷ 110 ವರ್ಷ ಅನ್ನೋ ಥರ ಇಲ್ಲ. ಅವರು ಬೇಗ 50-60 ವರ್ಷಕ್ಕೆ ಮುದುಕರ ಥರ ಕಾಣ್ತಾರೆ, ಅಕಾಲಿಕ ಮುಪ್ಪಿನ ಥರ ಕಾಣ್ತಾ ಇದ್ದಾರೆ. ಆ ಕಡೆ ಆ ಸಮುದಾಯ ಚಲಿಸ್ತಾ ಇರೋದ್ರಿಂದ ಆ ಸಮುದಾಯದ ಅಸ್ತಿತ್ವವೇ ಈಗ ಉಳ್ಕೊಳ್ಳೋದೇ ತುಂಬಾ ಕಷ್ಟ ಆಗೋ ಸ್ಥಿತಿಯಲ್ಲಿದೆ. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಪ್ರಶ್ನೆ ರಾಚು ಕೊಪ್ಪ ಸರ್ ಅವರು ಕೇಳಿದ್ದಾರೆ. ಈ ಸೋಲಿಗರ ಅಥವಾ ನೀಲಗಾರರಿಂದ ರಚಿತವಾದ ಒಂದು ಚಿಕ್ಕ ತುಣುಕು ಕಾವ್ಯವನ್ನ ಓದಿ ಮಾತನಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ. ನನಗೆ ತಾಯಿ ಒಂದ್ ನಿಮಿಷ, ಬೆಳಿಗ್ಗೆ ಇವ್ರು ಹಾಕಿದ್ರಲ್ಲ, ಇವರು ಅದ್ರನ್ನು ಗುರುರಾಜ್ ಅಂತ ಮೈಸೂರಲ್ಲೇ ಅವನು ವಾಸ, ಮೂಲತಃ ಮಳವಳ್ಳಿ ಜಿಲ್ಲೆಯವರು. ಇವರು ಈ ಕಾವ್ಯವನ್ನ ಆಡೋದ್ರಲ್ಲಿ ಉಳ್ಕೊಂಡಿರ್ತಕ್ಕಂಥ ತುಂಬಾ ಪ್ರಸಿದ್ಧವಾದ ಕಲಾವಿದ. ಕೇಳ ಈ ಬಿಳಿಗಿರಿ ರಂಗನ ಚಾರಿತ್ರಿಕ ಹಿನ್ನೆಲೆ ಯಾವ ತರದ್ದು ಅಂತೇಳಿ ರಾಮರೆಡ್ಡಿ ಅವರು ಕೇಳಿದ್ದಾರೆ ಸರ್. ಈಸ್ ನಾಟ್ ಹಿಸ್ಟಾರಿಯನ್ ಪರ್ಸನ್. ಅವರು ಚಾರಿತ್ರಿಕ ವ್ಯಕ್ತಿ ಅಲ್ಲ. ಅದು ಅವರು ಕಲ್ಪಿಸಿದಂತಹ ಒಂದು ದೈವ. ಆ ದೈವ ಸಮುದಾಯವೇ ಒಂದು ಕೆಲವು ಹೆಸರುಗಳನ್ನ ಆ ದೈವದ ಹೆಸರನ್ನು ಕೊಟ್ಕೊಂಡು ಮಾತಾಡ್ತಾರೆ. ಈಗ 12ನೇ ಶತಮಾನದಲ್ಲಿ ಇದ್ದಂಥ ಅಲ್ಲಮ ಪ್ರಭುವನ್ನ 15ನೇ ಶತಮಾನದ ವ್ಯಕ್ತಿಯನ್ನಾಗಿ ಅವನು ಜೀವಂತವಾಗಿದ್ದ. 15ನೇ ಶತಮಾನ ಅಲ್ಲಮ ಅಂತ ಒಬ್ಬ ಹಿಸ್ಟಾರಿಕಲ್ ಅದು ಒಂಟೆಸ್ವಾಮಿ ಅಂತ ಒಬ್ಬ ಐತಿಹಾಸಿಕ ವ್ಯಕ್ತಿ ಇದ್ದಾನೆ. ಆದರೆ ಅದನ್ನು ಆಡುವ ನೀಲಗಾರರು 12ನೇ ಶತಮಾನದ ಅಲ್ಲಮನಿಗೂ 15ನೇ ಶತಮಾನದ ಮಂಟೆಸ್ವಾಮಿಗೂ ಅಭಿನ್ನತೆಯನ್ನು ಸೃಷ್ಟಿಸಿ ಆಡ್ತಾರೆ. ಅವರಿಬ್ರು ಒಂದೇ ಅಂತ. ಅಂದ್ರೆ ಸಮುದಾಯಗಳು ಚರಿತ್ರೆಯನ್ನು ಏನ್ ಮಾಡ್ತವೆ ಒಂದ್ಸರಿ ಅಂತ ಹೇಳಿದ್ರೆ, ಆ ತರದ ವ್ಯಕ್ತಿತ್ವವನ್ನು ಮುಂದುವರಿಸಿದ ವ್ಯಕ್ತಿಗೆ ವಿಲೀನಗೊಳಿಸಿ ಅವರಿಬ್ರು ಒಂದಾಗೆ ಮಾಡ್ಬಿಡ್ತಾರೆ. ಅದರಿಂದ ಬಿಳಿಗಿರಿ ರಂಗ ಎಂಬುವ ಈ ಪೌರಾಣಿಕ ವ್ಯಕ್ತಿ
ಇಲ್ಲಿಯೂ ಕೂಡ ಪೌರಾಣಿಕ ವ್ಯಕ್ತಿ. ಆದರೆ ನಮಗೆಲ್ಲೂ ಬಿಳಿಗಿರಿ ರಂಗ ಅಂತ ಒಬ್ಬ ಇದ್ದ ಅನ್ನೋ ಚಾರಿತ್ರಿಕ ಹಿನ್ನೆಲೆ ಸಿಗಲ್ಲ. ಆಯ್ತಾ, ಕೇಳ್ತೀರಾ? ಕೇಳಿ ಒಂದು. ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೇಳ್ತಾ ಇದೆಯಾ? ಶರಣೋ ವೀರ್ಯ ಪ್ರದಾಯಕ ಶರಣೋ ಪಾರ್ವತಿ ತನಯ ಮೂರ್ತಿ ಶರಣೋ ಮೋಷಿಕ ವಾಹನ ಶರಣೋ ಸಿದ್ಧ ವಿನಾಯಕ ಸ್ವಾಲಿಗರ ಮಗಳಾದ ಕುಸುಮಾಲಿಯನ್ನ ತಂದು ತನ್ನ ಬೆಳ್ಳಿ ಬೆಟ್ಟಕ್ಕೆ ಪಟ್ಟದರಸಿಯಾಗಿ ಮಾಡಿಕೊಂಡ ಕಥೆಯನ್ನ ಕೇಳುಗರ ಅಮೃತಸ್ಥಕ್ಕೆ ನೀಡುತ್ತಿರುವವರು ಮೈಸೂರಿನ ಕಲಾ ಲೈವ್ ಕ್ಯಾಸೆಟ್ಸ್, ರಾಜನಗರ, ಮೈಸೂರು. ಶಂಕು ನುಡಿದಾವು ಶನಿವಾರ ಗೋಡಿಯನಿಗೆ ಎಣ್ಣೆ ಮಂಜನದ ಗೋರಿ ಎಣ್ಣೆ ಮಂಜನದ ಒಡೆಯಾರಂಗೈನಿಗೆ ಶನಿವಾರದ ಶಂಕು ನೋಡಿ ಜಗದಗನ ಜಾಗಟೆ ಮುಗುರುಗ ಸರದ ಶಂಕು ಎತ್ತು ಬಾರದ ಎತ್ತು ಬಾರದ ಬಿರುವಾಣ ಪೌರಾಸಿ ನಿಮ್ಮ ಬಿರುದು ಭಿಕ್ಷಕ್ಕೆ ಶರಣಯ್ಯ ಆ ನಾಮ ಈ ನಾಮ ಮೇಲುಕೋಟೆ ನಾಮ ಮೇಲಾದವೆರಡು ಮೇಲಾದವೆರಡು ಬೆಳಿನಾಮದ ಮಧ್ಯದೊಳಗೆ ಭಕ್ತರಿಗಾಗಿ ಹಣ್ಣುಕಾಯಿ ಹನುಮಂತನಿಗೆ ಹರಿಸಾದ ಭಗವಂತನಿಗೆ ನನ್ನ ಮಂಗಳಾರತಿ ಲಕ್ಷ್ಮಣದೇವಿಗೆ ನನ್ನ ಮಂಗಳಾರತಿ ಲಕ್ಷ್ಮೀ ಸಮ್ಮಾನಿಗೆ ಸಂಗೀತ ಕೂಗು ಎನ್ನೊಡೆಯರಿಗೆ ಭಾಗ್ಯವ ಕೊಡಬಲ್ಲೆ ಕೊಟ್ಟ ಭಾಗ್ಯ ಕೀಳುಬಲ್ಲೆ ಕೊಟ್ಟು ನೋಡಬಲ್ಲೆ ರಂಗಯ್ಯನ ನೋಡೋಕೆ ಮಂಗಳ ಆರತಿ ಬೇಕು ಅಂಗಯ್ಯ ತುಂಬಾ ಅಂಗಯ್ಯ ತುಂಬಾ ಹಣ ಬೇಕು ಮಾಗಡಿಯ ರಂಗಯ್ಯನ ನೋಡಿ ಬಾಳಬೇಕು ರಂಗಯ್ಯನ ಕುದುರೆಗೆ ಉಂಗರದ ಕಡುವಾಣ ರಂಗೋ ಮಾಣಕದ ಸಾಕಾ ಬಸವರಾಜ್ ಕುರುಗುಂಟೆ ಅವರೇ? ಸರ್ ಸಾಕಲ್ವಾ? ಹಾ ಸರ್, ಸಾಕು ಸರ್. ಇವಾಗ ಹಾಡಿದ್ದು ತುಂಬಾ ಪರಿಷ್ಕಾರಗೊಂಡಿರ್ತಕ್ಕಂಥ
ಆಧುನಿಕ ಸಲಕರಣೆಗಳು ಇಟ್ಕೊಂಡು ಹಾಡಿರ್ತಕ್ಕಂಥ ಹಾಡಿದು. ಇದು ಗುರುರಾಜು ಇದನ್ನ ಸಿಡಿ ಗಿಡಿ ಎಲ್ಲ ಮಾಡಿ ತುಂಬಾ ಪ್ರಚಾರ ಮಾಡಿದ್ದಾನೆ. ಆದರೆ ಮೂಲತಃ ಇಷ್ಟು ಸುಸಂಬದ್ಧವಾಗಿ ಸೋಲಿಗರು ಆಡಕ್ ಬರಲ್ಲ. ಅವರು ಅವರ ಭಾಷೆ ಮತ್ತು ದಮ್ಮಡಿ, ತಾಳ, ಗಗ್ಗರ ಅಂತ 3 ಜನಪದ ವಾದ್ಯಗಳನ್ನು ಬಳಸ್ಕೊಂಡು ಆಡ್ತಾರೆ. ಇವರು ಎಲ್ಲ ಮ್ಯೂಸಿಕ್ ಎಲ್ಲ ಕೀಬೋರ್ಡ್ ಎಲ್ಲ ಬಳಸ್ಕೊಂಡು ಇದರ ಸಾಹಿತ್ಯ ಮಾತ್ರ ಮುಖ್ಯ ಹೊರತು ಇನ್ನ ಹೊರಗಿಂದ ಬಂದಿರತಕ್ಕಂಥ ಈ ಮ್ಯೂಸಿಕ್, ಈ ಬೇರೆ ಕೀಬೋರ್ಡ್ ಇದೆಲ್ಲ ಸೋಲಿಗರಲ್ಲಿ ಸಾಧ್ಯವಿಲ್ಲ. ಇದನ್ನ ಈ ಪರಿಸ್ಥಿತಿಯನ್ನು ಒಪ್ಕೋಬೇಕೋ ಬಿಡ್ಬೇಕು ಅನ್ನೋದೇ ಗೊತ್ತಾಗ. ಒಂದು ಬಿಟ್ರೆ ಎಲ್ಲ ಸಂಪೂರ್ಣ ಹೋಗ್ಬಿಡ್ತದೆ. ಒಪ್ಕೊಂಡ್ರೆ ಎಲ್ಲಿ ನಾವು ಈ ಆಧುನಿಕ ಪ್ರಪಂಚ ಅವುಗಳ ನಾಶಕ್ಕೆ ಕಾರಣ ಆಗ್ಬಿಡ್ತೀವಿ. ಅದರಿಂದ ಈ ತರದ ಕಲ್ಟ್ಗಳ ಬಗ್ಗೆ ನಾವು ನಿರ್ಣಾಯಕವಾಗಿ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ. ಅವರ ಬದುಕಿಗೆ ಅನಿವಾರ್ಯವಾದಂಗೆ ಅವರು ಬದಲಾವಣೆಯನ್ನು ಕಾಣಬೇಕು. ಮತ್ತೆ ಏನು ಹೊರಗಿನ ಶಕ್ತಿ ಅವರ ಅನನ್ಯತೆಯನ್ನು ದಮನಗೊಳಿಸ್ತದೋ ಅಂತ ದಮನಕಾರ ಶಕ್ತಿಯನ್ನ ನಾವು ದೂರ ಇಡ್ಬೇಕಷ್ಟೇ ಹೊರತು ಸಂಪೂರ್ಣ ಅವರು ಆಧುನಿಕರಾಗಬಾರ್ದು ಅಂತಲ್ಲ. ಆಧುನಿಕತೆ ಅನ್ನೋದು ದಮನಕಾರಿ ಶಕ್ತಿ ಆಗಬಾರ್ದು. ಅದು ಅವರ ಸಂಪ್ರದಾಯ, ಅವರ ಜೀವನ ಇವುಗಳನ್ನ ಮತ್ತಷ್ಟು ವಿಸ್ತರಿಸುವ ಕ್ರಮ ಬಂದಾಗ ಆವಾಗ ಆ ಕಾವ್ಯಕ್ಕೆ ಒಂದು ಮಹತ್ವ ಬರ್ತದೆ, ಒಂದು ಅನನ್ಯತೆ ಬರ್ತದೆ. ಸರ್ ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್ ಅಲ್ಲಿ. ರೊಟ್ಟಿ ಹಬ್ಬದ ಸಂಪ್ರದಾಯ ಪ್ರಸ್ತುತ ಸಂದರ್ಭದಲ್ಲಿ ಸೂಕ್ತವೇ ಅಂತೇಳಿ ಸರ್. ಇದು ಮಾಡೋದು ಸೋಲ್ರಿಗೆ ರೊಟ್ಟಿ ಹಬ್ಬದಲ್ಲಿ ಏನು ಕ್ರೌರ್ಯ ಇಲ್ಲ. ಅದೊಂದು ಹಬ್ಬದ ಜೊತೆಗೆ ಮೋಜು ಮತ್ತು ಹೆಣ್ಣು ಗಂಡುಗಳನ್ನ ಪರಸ್ಪರ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಪ್ಲೇಸ್ ಅದು. ಈಗ ನಮ್ಮಲ್ಲಿ ಕೆಲವು ಸಂದರ್ಭಗಳಲ್ಲಿ ಜಾತ್ರೆಗಳಿಗೆ ಯಾಕೆ ಹೋಗ್ತಾ ಇದ್ರು, ಜಾತ್ರೆಗಳು ಹೋದಾಗ ಹೆಣ್ಣುಗಳ ಸಂಬಂಧವನ್ನು ನಾವು ಹುಡುಕತಾ ಇದ್ರು. ಆಮೇಲೆ ಅಲ್ಲಿಂದ ದೇವಸ್ಥಾನಗಳಲ್ಲಿ ಎಲ್ಲ ಸೇರಿದಾಗ ಹೆಣ್ಣು ಗಂಡುಗಳ ಸಂಬಂಧವನ್ನು ಹುಡುಕತಾ ಇದ್ರು. ಹಂಗೆ ಇವರು ಬರು ಮಾಡುವಾಗ ಎಲ್ಲ ಪೋಡಿನವರು ಬಂದಿರ್ತಾರೆ. ಆ ಪೋಡಿನವರು ಮತ್ತು ಅದನ್ನ ಆಚರಿಸುವ ಪೋಡಿನವರು ಇಬ್ರು ಪರಸ್ಪರ ಬೆರೆಯೋದ್ರಿಂದ ಅವರ ಸಂಪ್ರದಾಯ ಅದು. ಅದ್ರಲ್ಲಿ ಆ ಸಂಪ್ರದಾಯ ಯಾರಿಗೂ ಏನು ಕಷ್ಟ ಕೊಟ್ಟಿಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿ ಇನ್ನೊಂದು ಪ್ರಶ್ನೆ, ಹಾಡುಗಾರಿಕೆ ಸಂದರ್ಭ ತನ್ನ ಮಹತ್ವವನ್ನ ಕಳೆದುಕೊಂಡ ಮೇಲೆ ಈ ಹಾಡು ಯಾವ ರೀತಿಯ ಉಳಿಯುವ ಸಾಧ್ಯತೆಯನ್ನ ಹೊಂದಿದೆ ಅಂತೇಳಿ? ಇದರ ಭವಿಷ್ಯ ಹೇಳೋದು ಬಹಳ ಕಷ್ಟ. ಇದನ್ನು ಯಾಕೆಂತ ಹೇಳಿದ್ರೆ, ನಾವು ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಮ್ಮ ಈ ದಕ್ಷಿಣ ಭಾಗದಲ್ಲಿ ಸಣ್ಣ ಆಟ, ದೊಡ್ಡ ಆಟ, ಮುಳ್ಳುಪಾಯ ಇವೆಲ್ಲ ಇದ್ವು ಕಲಾ ಪ್ರಕಾರಗಳಲ್ಲಿ. ಅವುಗಳೆಲ್ಲ ಸಂಪೂರ್ಣ ಅವನತಿ ಅಂಚಿಗೆ ಹೋಗಿ ಈಗ ಇಲ್ಲವಾಗಿವೆ. ಅದೇ ಕಾಲದಲ್ಲಿ ಹುಟ್ಟಿದಂತಹ ಯಕ್ಷಗಾನ ಈಗ ಸಿನಿಮಾದಷ್ಟೇ ಬೇಡಿಕೆ ಇರತಕ್ಕಂಥ ಕಲೆ ಅದು. ಅದು ಹೇಗೆ ಉಳ್ಕೊಳ್ತು ಅಂತ ಹೇಳೋದು ಬಹಳ ಕಷ್ಟ. ಈಗ ಯಾವ ಉಳಿದಿಲ್ಲ, ಅದು ಉಳ್ಕೊಂಡಿದೆ. ಮೊದ್ಲಂಗಿತ್ತು ಹಂಗೆ ಇತ್ತು, ಹಂಗೆ ಉಳ್ಕೊಂಡಿದೆ. ಆದರೆ ಇವುಗಳು ನಾಶವಾಗೋದಕ್ಕೆ ಏನು ಕಾರಣ ಇತ್ತು ಅಂತ ಪ್ರಶ್ನೆ ತುಂಬ ಜಟಿಲವಾದದ್ದು. ಅದರಿಂದ ಇವುಗಳನ್ನ ಉತ್ತರಿಸಿ ಹೇಳುವಷ್ಟು ಸಂಶೋಧನೆಗಳೇ ಆಗಲಿ, ಯಾವುದೇ ಅಧ್ಯಯನಗಳೇ ಆಗಿಲ್ಲ. ಸರ್ ಥ್ಯಾಂಕ್ ಯು ಸರ್. ಇವಿಷ್ಟು ಪ್ರಶ್ನೆಗಳು ಈ ಚಾಟ್ ಬಾಕ್ಸ್ ಅಲ್ಲಿ ಬಂದಿರುವಂತ ಪ್ರಶ್ನೆಗಳು. ಈಗ ಯಾರಾದ್ರೂ ನೇರವಾಗಿ ಸರ್ ಅವರಿಗೆ ಈ ಬಿಳಿರಂಗನ ಕಾವ್ಯದ ಕುರಿತು ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳಬಹುದು. ಸರ್ ಮೋಸ್ಟ್ಲಿ ಪ್ರಶ್ನೆಗಳು ಇಲ್ಲ ಅನ್ಸುತ್ತೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಪ್ರಯತ್ನ ನೀಡಿದ್ರಿ. ಯಶಸ್ವಿ ಆಗ್ಲಿ ಅಂತೇಳಿ ನಿಲ್ಲಿಸ್ಬೋದಲ್ಲ? ಹಾ ಸರ್, ನಿಲ್ಲಿಸಬಹುದು. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆಯ ಉಪನ್ಯಾಸ. ಬಿಳಿಗಿರಿ ರಂಗನ ಕಾವ್ಯದ ಕುರಿತು ತುಂಬಾ ಒಳ್ಳೆಯ ಮಾಹಿತಿಯನ್ನ ಉಪನ್ಯಾಸವನ್ನ ನೀಡಿದ್ರಿ. ತಮಗೆ ಭಂಡಾರ ಪ್ರಕಾಶನ ಮಸ್ಕೆ ವತಿಯಿಂದ ಎಲ್ಲ ಕೇಳುಗರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.